ಸತ್ಯವೇದವನ್ನು ನಾವು ನೋಡುವಾಗ ನಮ್ಮ ಕೈಗಳಿಗೆ ದೇವರು ಕೊಟ್ಟಂಥ ಈ ಪರಿಶುದ್ಧ ಗ್ರಂಥದಲ್ಲಿ 66 ಪುಸ್ತಕಗಳನ್ನು ದೇವರು ಬರೆಸಿಟ್ಟಿದ್ದಾರೆ. ಎಷ್ಟು? 66 ಪುಸ್ತಕಗಳು. ಆದಿಕಾಂಡ ಮೊದಲನೇ ಪುಸ್ತಕವಾದರೆ ಪ್ರಕಟಣೆಯ ಗ್ರಂಥ ಕೊನೆಯದು. ಆದಿಕಾಂಡದಲ್ಲಿ ಸೃಷ್ಟಿ ಕಾರ್ಯಕ್ರಮವನ್ನು ಕುರಿತು, ಸೃಷ್ಟಿ ನಿರ್ಮಾಣವನ್ನು ಕುರಿತು ದೇವರು ಬರೆಸಿ ಪ್ರಕಟಣೆ ಗ್ರಂಥಕ್ಕೆ ಬರುವಷ್ಟರಲ್ಲಿ ಪ್ರಕಟಣೆಯ ಗ್ರಂಥದಲ್ಲಿ ದೇವರು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಹೇಗಿರುತ್ತೆ ಅಥವಾ ಪರಲೋಕ ರಾಜ್ಯದ ಪರಿಸ್ಥಿತಿಗಳು ಹೇಗಿರುತ್ತೆ ಎನ್ನುವಂಥ ಬಹಳ ಉನ್ನತವಾದಂಥ ವಿಷಯಗಳನ್ನು ಪ್ರಕಟಣೆ ಗ್ರಂಥದಲ್ಲಿ ದೇವರು ಬರೆಸಿದ್ದಾರೆ. ಆದರೆ ಪ್ರಕಟಣೆ ಗ್ರಂಥ ನಮಗೆ ಅರ್ಥ ಆಗಬೇಕು ಅಂತಂದರೆ, ಪ್ರಕಟಣೆ ಗ್ರಂಥದಲ್ಲಿರುವಂಥ ಸಂದರ್ಭಗಳು ನಮಗೆ ಅರ್ಥ ಆಗಬೇಕು ಅಂತಂದರೆ ಉಳಿದಂಥ 65 ಪುಸ್ತಕಗಳ ಮೇಲೆ ಅವಗಾಹನೆ ನಮಗಿರಬೇಕು. ಹೌದಾ? 66ನೇ ಪುಸ್ತಕವಾಗಿರುವಂಥ ಪ್ರಕಟಣೆ ಗ್ರಂಥ ನಮಗೆ ಅರ್ಥ ಆಗಬೇಕಂತಂದರೆ 65 ಪುಸ್ತಕಗಳು ನಮಗೆ ಗೊತ್ತಿರಬೇಕು. ಆದರೆ ಈ ದಿನ ಪ್ರಕಟಣೆಯ ಗ್ರಂಥದಲ್ಲಿರುವಂಥ ಒಂದು ಸಂದರ್ಭ ಅಥವಾ ಒಂದು ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಯಾಕಂತಂದರೆ ಪ್ರಕಟಣೆ ಗ್ರಂಥದಲ್ಲಿ ದೇವರು 7 ಸಭೆಯನ್ನು ಕುರಿತು ಮಾತನಾಡಿದ್ದಾರೆ. 7 ಸಭೆ. ಈ 7 ಸಭೆಯು ಕೂಡ ಪ್ರೇರೆ ನಮಗೆ 7 ಪಾಠಗಳನ್ನು ಹೇಳಿಕೊಡುವಂಥದ್ದಾಗಿದೆ. 7 ಪಾಠಗಳು, ಅವುಗಳನ್ನು ನಾವು ನೋಡಿಕೊಳ್ಳೋಣ. ಅದರಲ್ಲಿ 7 ಬೇಡ, 7 ಸಭೆಗಳನ್ನು ನಾವು ಮಾತನಾಡಿಕೊಳ್ಳೋದಿಲ್ಲ. ಒಂದೇ ಒಂದು ಸಭೆಯನ್ನು ನಾವು ಮಾತನಾಡಿಕೊಳ್ಳುತ್ತಿದ್ದೇವೆ. ಆ ಸಭೆಯನ್ನು ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡೋಣ. 3ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ. ದಯಮಾಡಿ ಎಲ್ಲರೂ ತೆಗೆಯಬೇಕೆಂಬುದಾಗಿ ಕೇಳಿಕೊಳ್ತಿದ್ದೇನೆ. ಪ್ರಕಟಣೆ 3ನೇ ಅಧ್ಯಾಯ 14ನೇ ವಚನದಿಂದ ನಾವು ಓದೋಣ. 3ನೇ ಅಧ್ಯಾಯ 14 ವಚನ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. 7 ಸಭೆಗಳ ಈ ಪ್ರಸ್ತಾವನೆ ನಮಗೆ 7 ಸಭೆಗಳ ಪ್ರಸ್ತಾವನೆ 2ನೇ ಅಧ್ಯಾಯದಿಂದ ಮೊದಲುಗೊಂಡು 4ನೇ ಅಧ್ಯಾಯದವರೆಗೆ ಇರುತ್ತೆ ಪ್ರೇರೆ. 4ನೇ ಅಧ್ಯಾಯದವರೆಗೆ ಅಂತಂದರೆ ಈ 2 ಅಧ್ಯಾಯಗಳಲ್ಲಿ ಅಥವಾ ಈ 2 ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಿರುವಂಥ ಸಂದರ್ಭವಿದೆ ನೋಡಿ. 7 ಸಭೆಗಳನ್ನು ಕುರಿತು ದೇವರಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಅದರಲ್ಲಿ ಒಂದರನ್ನು ಕುರಿತು ನಾವು ಮಾತನಾಡಿಕೊಳ್ತಿದ್ದೇವೆ. ಏನಂತೆ ಆ ಸಭೆ ಹೆಸರು? ಏನಂತೆ ಸಭೆ ಹೆಸರು? ಲವೋದಿಕೀಯ ಸಭೆ. ಲವೋದಿಕೀಯ ಸಭೆ. ಲವೋದಿಕೀಯ ಸಭೆ. ಇದು ಚರ್ಚ್ ಹೆಸರು ಥರ ಕಾಣ್ತಿದೆಯಾ ನಮಗೆ? ಇವತ್ತು ಚರ್ಚ್ ಹೆಸರುಗಳು ಹೇಗಿರ್ತವೆ ಹೇಳಿ? ಹೆಬ್ರೋನ್ ಸಭೆ, ಹೊಸನ್ನ ಸಭೆ, ಕ್ರೈಸ್ಟ್ ಚರ್ಚ್, ಕ್ರಿಸ್ತನ ಸಭೆ, ಹೌದಾ? ಇನ್ನು ಗಾಡ್ಸ್ ಏನಂದರೆ ಚರ್ಚ್ ಆಫ್ ಗಾಡ್ ಅಂಥೇಳಿ, ಈ ರೀತಿ ಸಭೆಗಳ ಹೆಸರು ಬಹಳ ವಿಧವಾಗಿದ್ದಾವೆ. ಆದರೆ ಇಲ್ಲಿ ಬರೆಯಲ್ಪಡ್ತಿರುವಂಥ ಸಭೆ ಹೆಸರು ಏನಂತ ಪ್ರಿಯರೇ? ಲವೋದಿಕೀಯ ಸಭೆ. ಲವೋದಿಕೀಯ ಸಭೆ. ಲವೋದಿಕೀಯ ಸಭೆ. ಈ ಲವೋದಿಕೀಯ ಸಭೆ ಅನ್ನುವಂಥದ್ದು ಸಭೆ ಹೆಸರಲ್ಲ, ಅದು ಚರ್ಚ್ ಹೆಸರಲ್ಲ. ಅದು ಲವೋದಿಕೀಯ ಅನ್ನುವಂಥದ್ದು ಒಂದು ಜಾಗದ ಹೆಸರು, ಒಂದು ಸ್ಥಳದ ಹೆಸರು, ಒಂದು ಪಟ್ಟಣದ ಹೆಸರು. ಲವೋದಿಕೀಯ ಅನ್ನುವಂಥದ್ದು ಒಂದು ಪಟ್ಟಣ. ಆ ಪಟ್ಟಣದಲ್ಲಿರುವಂಥ ಸಭೆ ಆಗಿರೋದ್ರಿಂದ ಆ ಸಭೆಗೆ ಲವೋದಿಕೀಯ ಸಭೆ ಅಂತ ಬಂತು. ಲವೋದಿಕೀಯ ಸಭೆ. ಯಾಕೆಂತಂದರೆ ತುಂಬ ಪರಿಸ್ಥಿತಿಗಳಲ್ಲಿ ಪ್ರೇರೆ ನಾವು ಐಡೆಂಟಿಫೈ ಮಾಡುವಂಥದ್ದು ಅಥವಾ ನಮಗೆ ಗೊತ್ತಾಗುವಂಥದ್ದು ಏರಿಯಾ ಹೆಸರಿಂದ ಅಲ್ಲ, ಅಲ್ಲಿರುವಂಥ ಪ್ರಾಂತ್ಯಗಳ ಅಥವಾ ಅಲ್ಲಿರುವಂಥ ಕೆಲವೊಂದು ಲೊಕ್ಯಾಲಿಟೀಸ್, ಲ್ಯಾಂಡ್ ಮಾರ್ಕ್ ಹೆಸರಿಂದ ನಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಕಾಮಾಖ್ಯ ಅಂತ ಒಂದು ಏರಿಯಾ ಇದೆ, ಹೌದಾ? ಕಾಮಾಖ್ಯ ಅನ್ನೋ ಹೆಸರು ಹೆಂಗೆ ಬಂತು ಅನ್ನೋದಕ್ಕಿಂತ ಕಾಮಾಖ್ಯ ಥಿಯೇಟ್ರ್ ಅಂತ ಕರೀತಾರೆ. ಏರಿಯಾನ ಏನಂತ ಕರೀತಾರೆ? ಕಾಮಾಖ್ಯ ಥಿಯೇಟ್ರ್ ಯಾಕೆ ಬಂತು ಅಲ್ಲಿಗೆ ಅಂತಂದರೆ, ಒಂದು ಕಾಲದಲ್ಲಿ ಆ ಸ್ಥಳವನ್ನು ರೆಕಗ್ನೈಸ್ ಮಾಡ್ತಿದ್ದು ಆ ಥಿಯೇಟ್ರಿಂದ. ಹಾಗಾಗಿ ಆ ಸ್ಥಳವೆಲ್ಲದಕ್ಕೂ ಕೂಡ ಕಾಮಾಖ್ಯ ಥಿಯೇಟ್ರ್ ಅಂತ ಹೆಸರು. ಆ ಏರಿಯಾ ಎಲ್ಲದಕ್ಕೂ ಕೂಡ ಅದೇ ಹೆಸರು. ಇದು ನಮಗೆ ಅರ್ಥ ಆದರೆ, ಲವೋದಿಕೀಯ ಅನ್ನುವಂಥದ್ದು ಒಂದು ಪಟ್ಟಣ, ಒಂದು ಸ್ಥಳ, ಒಂದು ಜಾಗ, ಒಂದು ಊರು. ಆ ಊರಲ್ಲಿರುವಂಥ ಸಭೆ ಆಗಿರೋದ್ರಿಂದ ಆ ಸಭೆಗೆ ಇಡಲ್ಪಟ್ಟಿರುವಂಥ ಹೆಸರೇ ಲವೋದಿಕೀಯ ಸಭೆ. ಈ ಸಭೆಯಲ್ಲಿ ಯಾರಿದ್ದಾರಂತೆ? ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಸಭೆಯ ದೂತನಿಗೆ ಅಂತಂದರೆ ಸಭೆಯ ದೂತನು ಅಂತಂದರೆ ಇದು ನಮ್ಮ ಸಭೆ.
ಈ ನಮ್ಮ ಸಭೆಗೆ ದೂತನು ಅಥವಾ ನಾಯಕನು ನಡೆಸುವಂಥವರು, ಇದನ್ನು ನೋಡಿಕೊಳ್ಳುತ್ತಿರುವಂಥವ್ರು ಯಾರಾದರೂ ಇದ್ದಾರೋ ಅವರು ದೂತರು ಅಂತಂದರೆ ಸಪರೇಟ್ ಸೇವಕರು ಅಥವಾ ಸಪರೇಟ್ ಅಸಿಸ್ಟೆಂಟ್ ಅಂತ ಅರ್ಥ ಅಲ್ಲ. ಆ ದೂತನಿಗೆ ಬರೆ ಅಂತಂದರೆ ಆ ಪ್ಯಾಸ್ಟರ್ಗೆ, ಆ ಸೇವಕನಿಗೆ ಬರೆಯುತ್ತಿರುವಂಥ ಪತ್ರಿಕೆ ಇದು, ಆ ಸಭೆಗೆ ಬರೆಯುತ್ತಿರುವಂಥ ಪತ್ರಿಕೆ. ಆದರೆ ಲವೋದಿಕೀಯ ಅನ್ನುವಂಥದ್ರ ಆ ಪಟ್ಟಣದ ಚರಿತ್ರೆಯನ್ನು ಸ್ವಲ್ಪ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಲವೋದಿಕೀಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಖ್ಯವಾಗಿ ಯವನಸ್ಥರು ಈ ಈ ಈ ಈ ಸಂದೇಶವನ್ನು ಕೇಳಬೇಕು. ಯಾಕೆಂತಂದರೆ ಇದು ಚರಿತ್ರೆಯನ್ನು ನಾವು ಮಾತನಾಡಿಕೊಳ್ತಿದ್ದೇವೆ. ಲವೋದಿಕೀಯ ಅನ್ನುವಂಥದ್ದು ಇವತ್ತು ನಮಗೆ ಕಾಣಿಸೋದಿಲ್ಲ ಪ್ರೇರೆ, ಹೆಚ್ಚಾಗಿ ನಮಗೆ ಕಾಣಿಸುತ್ತೆ, ಚಿಕ್ಕದಾಗಿ ನಮಗೆ ಕಾಣಿಸುತ್ತೆ ಹಳೆಯ ಪುರಾತನವಾದಂಥ ಕಟ್ಟಡಗಳಾಗ. ಅದು ಯಾವ ರಾಜ್ಯದಲ್ಲಿದೆ ಅಂತಂದರೆ, ಯಾವ ಪರಿಸ್ಥಿತಿಗಳಲ್ಲಿದೆ ಅಂತಂದರೆ, ಟರ್ಕಿ ಎನ್ನುವಂಥ ದೇಶದಲ್ಲಿರುವಂಥದ್ದು ಈ ಲವೋದಿಕೀಯದ ಒಂದು ಪಟ್ಟಣ. ಲವೋದಿಕೀಯ ಅನ್ನುವಂಥ ಪಟ್ಟಣ. ಈ ಪಟ್ಟಣಕ್ಕೆ ಈ ಹೆಸರು ಹೆಂಗೆ ಬಂತು ಅಂತಂದರೆ, ಹಳೆಯ ಕಾಲಗಳಲ್ಲಿ ರಾಜರಿದ್ರಲ್ಲ ಪ್ರೇರೆ, ಆ ರಾಜರಲ್ಲಿ ಒಂದು ರಾಜ ಒಂದು ಹುಡುಗಿನ ಇಷ್ಟಪಟ್ಟ ಮೇಲೆ ಹುಡುಗಿ ಒಂದು ಕಂಡೀಷನ್ ಹೇಳ್ತಾಳೆ, ನಾನೇನ ಮದುವೆ ಆಗ್ತೇನೆ, ಆದರೆ ಮದುವೆ ಆಗಬೇಕು ಅಂತಂದರೆ ನನ್ನ ಹೆಸರಲ್ಲಿ ನೀನು ಪಟ್ಟಣವನ್ನು ಕಟ್ಟಿಸಬೇಕು, ಆದರೆ ನನ್ನ ಹೆಸರಲ್ಲಿ ಒಂದು ಪಟ್ಟಣವನ್ನು ನೀನು ನಿರ್ಮಿಸಬೇಕು, ನನಗೆ ಅಂತ ಒಂದು ಪಟ್ಟಣ ಕೊಟ್ಬಿಡ್ಬೇಕು ಅಂತೇಳಿ ಕೇಳ್ತಾಳೆ. ಇವಾಗ ಹುಡುಗಿನ ಇಷ್ಟಪಟ್ಟಿದ್ದಾನೆ, ಇವನು ರಾಜ ಆಗಿದ್ದಾನೆ. ಸೊ ರಾಜನಾಗಿರೋದರಿಂದ, ಹುಡುಗಿನ ಇಷ್ಟಪಟ್ಟಿರೋದ್ರಿಂದ ಒಂದು ಪಟ್ಟಣವನ್ನು ಸೆಲೆಕ್ಟ್ ಮಾಡ್ತಾನೆ. ಆ ಪಟ್ಟಣಕ್ಕೆ ಆ ಹುಡುಗಿ ಹೆಸರಿರ್ತಾನೆ. ಆ ಹುಡುಗಿ ಹೆಸರೇ ಲವೋದಿಕೀಯ ರಾಜನ ಹೆಂಡತಿಯ ಹೆಸರು. ನಂತರ ಏನಾಯಿತು ಅಂತಂದರೆ, ನಂತರ ಅವರಿಬ್ಬರು ಬೇರೆ ಆದರು, ನಂತರ ಅದು ಬೇರೆ ಪರಿಸ್ಥಿತಿ, ಅದೆಲ್ಲ ಹೋಯ್ತು. ಆದರೆ ಆ ಪಟ್ಟಣಕ್ಕೆ ಇಡಲ್ಪಟ್ಟಿರುವಂಥ ಹೆಸರು ಒಂದು ಸ್ತ್ರೀಯ ಹೆಸರು ಲವೋದಿಕೀಯ. ಆದರೆ ಆ ಪಟ್ಟಣದಲ್ಲಿ ಪ್ರೇರೆ ಇರುವಂಥ ವಿಶಿಷ್ಟತೆಗಳೇನಂತಂದರೆ ಕಾಡಿಗೆ ಅಂತಾರಲ್ಲ ತೆಲುಗಲ್ಲಿ, ಕಣ್ಕಪ್ಪು. ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಣ್ಣಿಗೆ ಹಾಕುವಂಥ ಕಣ್ಕಪ್ಪಿದೆ ನೋಡಿ. ಇವಾಗಾದರೆ ಕಾಜಲ್ ಅಂತೇಳಿ, ಪೆನ್ಸಿಲ್ ಅಂತೇಳಿ, ಕಸ ಕಡ್ಡಿ ಏನೇನೋ ಬಂದಿದೆ. ಬಟ್ ಒನ್ಸ್ ಅಪಾನ್ ಎ ಟೈಮ್ ಅದು ಕೈಯಿಂದ ಬೆರಳುಗಳಿಂದ ಹಾಕ್ತಿದ್ರು. ಕಣ್ಣಿಗೆ ತುಂಬ ಒಳ್ಳೆಯದು, ಕಣ್ಣಿಗೆ ಯಾವುದೇ ರೀತಿಯಂಥ ಹಾನಿ ಮಾಡಲ್ಲ ಅಂಥೇಳಿ. ಆದರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಕಪ್ಪನ್ನು ಉಂಟು ಮಾಡಿದ್ದು ಅಥವಾ ಕಂಡುಹಿಡಿದಿರುವಂಥದ್ದು, ಸೃಷ್ಟಿಸಿರುವಂಥದ್ದು, ವಾಟ್ ಎವರ್ ಇಟ್ ಈಸ್, ಅದು ಲವೋದಿಕೀಯ ಪಟ್ಟಣದವರು. ಲವೋದಿಕೀಯ ಅನ್ನುವಂಥದ್ದು ಪ್ರೇರೆ ಒನ್ ಆಫ್ ದಿ ಬೆಸ್ಟ್ ಟ್ರೇಡ್ ಸಿಟಿ ಅವತ್ತಿನ ದಿನಮಾನಗಳಲ್ಲಿ. ಇವತ್ತಲ್ಲ, ಆವತ್ತಿನ ದಿನಮಾನಗಳಲ್ಲಿ ಟ್ರೇಡ್ ಸಿಟಿ ಅಂತಂದರೆ ಎಲ್ಲ ಸಿಗುತ್ತೆ ಅಲ್ಲಿ. ಇವಾಗ ತುಂಬ ಜನ ಬೆಂಗಳೂರಿಗೆ ಬಂದು ತಗೋಬೇಕು ಅನ್ಕೊಳ್ತಾರೆ ಏನಾದರೂ ವಸ್ತುಗಳು, ಊರುಗಳಲ್ಲಿರೋರು. ಅದು ಯಾಕಪ್ಪ ಇಲ್ಲಿಗೆ ಬಂದು ತಗೋಬೇಕು ಅಂತಂದರೆ ಇಲ್ಲೆಲ್ಲ ಸಿಗುತ್ತೆ. ಒಂದು ಸತಿ ಬಂದರೆ ಎಲ್ಲ ತಗೊಂಡು ಹೋಗ್ಬಿಡ್ಬೋದು ಅಂತ ಎಲ್ಲರೂ ಇಲ್ಲಿಗೆ ಬರ್ತದೆ. ಇದು ಟ್ರೇಡ್ ಸಿಟಿ. ಅದೇ ರೀತಿಯಲ್ಲಿ ಲವೋದಿಕೀಯ ಅನ್ನುವಂಥದ್ದು ಕೂಡ ಒನ್ ಆಫ್ ದಿ ಟ್ರೇಡ್ ಸಿಟಿ ಆನ್ ದಟ್ ಪೀರಿಯಡ್, ಆ ಟೈಮಲ್ಲಿ. ಜೊತೆಗೆ ಲವೋದಿಕೀಯದಲ್ಲಿರುವಂಥ ಪರಿಸ್ಥಿತಿ ಏನಂತಂದರೆ, ಅಲ್ಲಿ ಕೋಟ್ಸ್ ಮಾಡ್ತಾರೆ. ಕೋಟ್ ಗೊತ್ತಲ್ಲ ಪ್ರೇರೆ, ಕೋಟ್ ಹಾಕ್ಕೊಳ್ತಾರಲ್ಲ. ಆ ಕೋಟ್ ಮಾಡೋದ್ರಲ್ಲಿ, ತಯಾರಿ ಮಾಡೋದ್ರಲ್ಲಿ ಅವರು ಪ್ರಾವೀಣ್ಯರು. ಅದರಲ್ಲಿ ಅವರು ಎತ್ತಿದ ಕೈ, ಬಹಳ ಅದ್ಭುತವಾಗಿ ಅವರು ಮಾಡ್ತಾರೆ, ಬಹಳ ಚಂದವಾಗಿ ಅವರು ಮಾಡ್ತಾರೆ. ಅವರಲ್ಲಿರುವಂಥ ಶ್ರೇಷ್ಠತೆ ಏನಂತಂದರೆ ಕೋಟ್ ಪ್ರಿಪ್ರೇಷನ್. ಕೋಟ್ಗಳನ್ನು ಬಹಳ ಅಂದವಾಗಿ ಅದನ್ನು ಸ್ಟಿಚ್ ಮಾಡುವುದಾಗಲಿ ಪ್ರತಿಯೊಂದು ಅದರಲ್ಲಿ ಅವರು ಎತ್ತಿದ ಕೈ. ಹಾಗಾಗಿ ಎರಡು ವಿಷಯಗಳು. ಒಂದು, ಅವರು ಅಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ಏನು ಕಂಡುಹಿಡಿದಿದ್ದಾರೆ, ಕಣ್ಕಪ್. ಎರಡನೇದು, ದೇ ಆರ್ ವೆರಿ ಫೇಮಸ್ ಇನ್ ಪ್ರಿಪೇರಿಂಗ್ ಕೋಟ್ಸ್. ಆದರೆ ಎಲ್ಲ ಟ್ರೇಡಿಂಗಲ್ಲಿದೆ, ಎಲ್ಲ ವಿಶಿಷ್ಟತೆಗಳಲ್ಲಿದ್ದಾಗ್ಯೂ ಕೂಡ ಪ್ರೇರೆ ಅವ್ರಿಗೆ ಕಡಿಮೆ ಇದೆ. ಏನಂತಂದರೆ ನೀರಿಲ್ಲ. ಅವರಿಗೆ ನೀರು ಸಿಗಲ್ಲ, ನೀರಿನ ಕೊರತೆ ಅವರಿಗಿದೆ. ಅವರಲ್ಲಿ ಶ್ರೇಷ್ಠವಾದಂಥವುಗಳು ಕೆಲವಿದ್ದಾವೆ. ಅಂಥ ಶ್ರೇಷ್ಠವಾದ ಪಟ್ಟಣದಲ್ಲಿರುವಂಥ ಸಭೆಗೆ ಬರೆಯುತ್ತಿರುವಂಥ ಪತ್ರಿಕೆನೇ ಈ ಪತ್ರಿಕೆ, ಈ ಮಾತುಗಳು. ಆದರೆ ಇಲ್ಲಿಗೆ ಸುವಾರ್ತೆ ಹೇಗೋಯ್ತು ಅಂತಂದರೆ, ಯೋಹಾನನು ತಾನೇ ಪ್ರಕಟಣೆ ಬರೆದಿರುವಂಥದ್ದು ಯೋಹಾನನ್ ಪತ್ಮಾಸ್ ಎನ್ನುವಂಥ ದ್ವೀಪದಲ್ಲಿ ಕುಳಿತುಕೊಂಡು. ಆದರೆ ಯೋಹಾನನು ಸುವಾರ್ತೆ ತಲುಪಿಸಿದಾನ ಅಂತಂದರೆ, ಯೋಹಾನನು ಸುವಾರ್ತೆ ತಲುಪಿಸಲಿಲ್ಲ, ಯೋಹಾನನಿಂದ ಆಗಿಲ್ಲ. ಹೋಗ್ಲಿ, ಪೌಲನೇನಾದರೂ ಸುವಾರ್ತೆ ಮಾಡಿದಾನಂತಂದ್ರೆ ಪೌಲನು ಕೂಡ ಸುವಾರ್ತೆ ಅಲ್ಲಿ ಮಾಡಲಿಲ್ಲ. ಮತ್ತಿನ್ಯಾರು ಮಾಡಿದ್ದಾರೆ? ಪೌಲನೂ ಹೋಗಿಲ್ಲ ಯಾವತ್ತೂ. ಲವೋದಿಕೀಯ ಎನ್ನುವಂಥ ಪಟ್ಟಣಕ್ಕೆ ಪೌಲನ್ ಯಾವತ್ತೂ ಹೋಗಿಲ್ಲ ಪ್ರಿಯರೇ, ಮತ್ತು ಎಲ್ಲಿ ಹೇಗೋಯ್ತು ಸುವಾರ್ತೆ ಅಂತಂದರೆ, ಅಲ್ಲಿರುವಂಥ ಒಂದು ವ್ಯಕ್ತಿ ಇದ್ದಾನೆ.
ಅಲ್ಲಿರುವಂಥ ಒಂದು ವ್ಯಕ್ತಿ ಯಾರು? ಕೊಲಸ್ಸಿ ಅವರಿಗೆ ಬರೆದ ಪತ್ರಿಕೆಯನ್ನು ನಾವು ತೆಗೆಯೋಣ ಒಂದ್ಸತಿ. 4ನೇ ಅಧ್ಯಾಯ 12-13 ವಚನವನ್ನು ಓದೋಣ. 12-13 ವಚನ. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಫಫ್ರನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ. ಇವನು ನಿಮಗೋಸ್ಕರವು, ನೀವು ಅಂತಂದ್ರೆ ಯಾರಿಲ್ಲಿ ಪ್ರಿಯರೇ? ಕೊಲಸ್ಸಿಯವರು. ನಿಮಗೋಸ್ಕರವು, ಲವೋದಿಕೀಯದವರಿಗೋಸ್ಕರವು, ಹಿರಿಯಪೋಲಿಯವರಿಗೋಸ್ಕರವು ಬಹಳ ಪ್ರಯಾಸ ಪಡುತ್ತಾನೆಂದು ಸಾಕ್ಷಿ ಹೇಳುತ್ತಾನೆ. ಇಲ್ಲಿ ನಮ್ಗೆ ಅರ್ಥ ಆಗಬೇಕಾದಂಥ ವಿಷಯನ ಗೊತ್ತಾ ಪ್ರಿಯರೇ? ಎಫಫ್ರ ಎನ್ನುವಂಥ ಒಂದು ವ್ಯಕ್ತಿ ಕೊಲಸ್ಸಿ ಎನ್ನುವಂಥ ಪಟ್ಟಣಕ್ಕೆ ಸೇರಿದವನು. ಎಫಫ್ರ ಎನ್ನುವಂಥವನು ಕೊಲಸ್ಸಿ ಪಟ್ಟಣದವನು. ಈ ಕೊಲಸ್ಸಿ ಪಟ್ಟಣದವನು ಕೊಲಸ್ಸಿಯಲ್ಲಿ ಸುವಾರ್ತೆ ಸಾರಲ್ಪಡುವುದಕ್ಕೆ ಕಾರಣನು, ಲವೋದಿಕೀಯದಲ್ಲಿ ಸುವಾರ್ತೆ ಸಾರಲ್ಪಡುವುದಕ್ಕೆ ಕಾರಣನು ಮತ್ತೊಂದು ಪಟ್ಟಣ ಯಾವುದು ಪ್ರಿಯರೇ? ಹಿರಿಯಪೋಲಿ ಎನ್ನುವಂಥ ಪಟ್ಟಣದಲ್ಲೂ ಕೂಡ ಸುವಾರ್ತೆ ಯಾಕಂತಂದರೆ ಇವೆರಡು ಕೂಡ ಒಂದು ಲೈನಲ್ಲಿರುತ್ತೆ. ಮೂರು ಕೂಡ ಒಂದು ಲೈನಲ್ಲಿರುತ್ತೆ. ಕೊಲಸ್ಸಿ, ಲವೋದಿಕೀಯ, ಅದಕ್ಕೆ ಸ್ವಲ್ಪ ಈ ಕಡೆ ನಮಗೆ ಬರುವಂಥದ್ದೇ ಹಿರಿಯಪೋಲಿ. ಈ 3 ಪಟ್ಟಣಗಳಲ್ಲಿ ಸುವಾರ್ತೆ ಸಾರಿದವರು ಯಾರು? ಎಫಫ್ರ. ಇದು ಬೈಬಲ್ ಚರಿತ್ರೆ. ಓಕೆನಾ? ಇವಾಗ ಲವೋದಿಕೀಯದ ಬಗ್ಗೆ ಸ್ವಲ್ಪನಾದ್ರೂ ನಮ್ಗೆ ಐಡಿಯಾ ಇದೆಯಲ್ಲ? ಲವೋದಿಕೀಯಗೆ ಸುವಾರ್ತೆ ಹೇಳಿದವರು ಯಾರು? ಎಫಫ್ರ. ಲವೋದಿಕೀಯದಲ್ಲಿ ಮೊದಲು ಕಂಡಿಡಿದಂಥದ್ದು ಏನು? ಕಾಡಿಗೆ, ಕಣ್ಕಪ್ಪು. ಇನ್ನೂ ಅಲ್ಲಿ ಫೇಮಸ್ ಆಗಿರುವಂಥದ್ದೇನು? ಕೋಟ್. ಅದನ್ನು ಪ್ರಿಪೇರ್ ಮಾಡೋದ್ರಲ್ಲಿ ಅವರು ಪ್ರಾವೀಣ್ಯರು. ಆ ಹೆಸರು ಹೇಗೆ ಬಂತು ಅವರಿಗೆ? ಆ ಪಟ್ಟಣಕ್ಕೆ ಹೆಸರು ಹೇಗೆ ಬಂತು? ರಾಜನ ಹೆಂಡತಿ ಹೆಸರು. ಅದು ರಾಜನ ಹೆಂಡತಿಯ ಹೆಸರು ಲವೋದಿಕೀಯ ಎನ್ನುವಂಥ ಪಟ್ಟಣ. ಇಷ್ಟ ಅರ್ಥ ಆಯ್ತಲ್ಲ ಪ್ರಿಯರೇ? ಇಲ್ಲಿವರೆಗೂ ನೆನಪಿದೆಯಲ್ಲ? ಇವಾಗ 3ನೇ ಅಧ್ಯಾಯ 14ನೇ ವಚನಕ್ಕೆ ಬರೋಣ. ಇವಾಗ 3ನೇ ಅಧ್ಯಾಯ 14ನೇ ವಚನ, ಪ್ರಕಟಣೆ ಗ್ರಂಥ. ಹೌದಪ್ಪ. 3:14 ಪ್ರಕಟಣೆ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಏನಂತ ಬರೀಬೇಕು? ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ. ಯಾರಿವರು? ಆಮೇನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯಸಾಕ್ಷಿಯು, ದೇವರ ದೃಷ್ಟಿಗೆ ಮೂಲನೂ ಆಗಿರುವವನು ಹೇಳುವುದೇನೆಂದರೆ. ಯಾರಿವರು? ಆಮೇನ್ ಎಂಬವನು, ಆಮೇನ್ ಎಂಬಾತನು. ಆಮೇನ್ ಅಂತಂದ್ರೆ ಅರ್ಥ ಏನು ಹೇಳಿ ಪ್ರಿಯರೇ? ಆಮೇನ್ ಅಂತಂದ್ರೆ ಅರ್ಥ ಏನು? ಹಾಗೆ ಆಗಲಿ. ಯಾವಾಗ ನಾವು ಇದನ್ನು ಯೂಸ್ ಮಾಡ್ತೇವೆ? ಪ್ರಾರ್ಥನೆ ಮಾಡಬೇಕಾದ್ರೆ ಇದನ್ನು ನಾವು ಯೂಸ್ ಮಾಡ್ತೇವೆ. ನಾನು ಪ್ರಾರ್ಥನೆ ಮಾಡಿದೆ, ಪ್ರಾರ್ಥನೆಯ ಕೊನೆಯಲ್ಲಿ ನಾನು ಮಾತು ಉಪಯೋಗಿಸ್ತೇನೆ, ಅದರ ಹೆಸರೇ ಆಮೇನ್. ಆಮೇನ್ ಅಂತಂದ್ರೆ ಅರ್ಥ ಏನು? ಹಾಗೆ ಆಗಲಿ. ನಾನು ಒಬ್ಬನೇ ಆಮೇನ್ ಹೇಳ್ತೀನ? ಎಷ್ಟು ಜನರಿದ್ರೆ ಅಷ್ಟು ಮಂದಿ ಕೂಡ ಆಮೇನ್ ಅಂತಂದ್ರೆ ಏನು? ಹಾಗೆ ಆಗಲಿ. ಇಷ್ಟೊತ್ತು ವಿಲ್ಸನ್ ಏನಾದರೆ ಪ್ರಾರ್ಥನೆ ಮಾಡಿದಾನೋ ಆ ಪ್ರಾರ್ಥನೆಗೆ ನಾನು ಕೂಡ ಒಪ್ಪುತ್ತಿದ್ದೇನೆ, ಹಾಗೆ ಆಗಲಿ. ಇವಾಗ ಆಮೇನ್ ಎಂಬಾತನು ಯಾರಿಲ್ಲಿ? ನಾನೊಂದು ಚೆಕ್ ಬರ್ಕೊಟ್ಟೆ ಅಂದ್ಕೊಳ್ಳಿ. ನಿಮಗೆ ಚೆಕ್ ಬರ್ಕೊಟ್ಟೆ, 1 ಲಕ್ಷ ರೂಪಾಯಿದು ನಾನು ಚೆಕ್ ಬರ್ಕೊಟ್ಟಿದ ತಕ್ಷಣ ನೀವು ಅದನ್ನು ಹೋಗ್ಬಿಟ್ಟು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಿದ್ರೆ, ಬ್ಯಾಂಕ್ ಅವ್ರು ಎಲ್ಲ ನೋಡಿದ್ಮೇಲೆ ಒಂದು ನೋಡ್ತಾರೆ. ಏನು ನೋಡ್ತಾರೆ ಹೇಳಿ? ಸಿಗ್ನೇಚರ್ ಇರಬೇಕು. ಯಾರ್ದಿರಬೇಕು? ನಂದಿರಬೇಕಾ ನಿಮ್ದಿರ್ಬೇಕಾ? ನಂದಿರಬೇಕು. ಯಾಕೆ? ಚೆಕ್ಕು ನಂದು, ದುಡ್ಡು ನಂದು, ಕೊಡಬೇಕಾ ಬೇಡ ಅನ್ನೋ ಡಿಸಿಷನ್ನು ನನ್ನದು. ಹಾಗಾಗಿ ಸೈನ್ ಯಾರು ಹಾಕಬೇಕು? ನಾನೇ ಹಾಕಬೇಕು. ಸೈನ್ ಹಾಕಿಲ್ಲ ಅಂತ ಅಂದ್ಕೊಳ್ಳಿ, ಚೆಕ್ ತಗೋತಾರೆ ಅವರು, ದುಡ್ಡು ಕೊಡ್ತಾರೆ ಅವರು? ಕೊಡಲ್ಲ. ಇದರ್ಥ ಆದರೆ ಪ್ರಿಯರೇ,
ನಾವು ಏನಾದರೂ ಪ್ರಾರ್ಥನೆ ಮಾಡುತ್ತೇವಲ್ವಾ, ದೇವರೇ ನನಗೆ ಅಂಥದ್ದನ್ನು ಮಾಡು, ಇಂಥದ್ದನ್ನು ಮಾಡು, ನನಗೆ ಅದು ಕೊಡು, ಇದು ಕೊಡು ಅಂತ ದೇವರನ್ನ ನಾವು ಕೇಳ್ತೇವಲ್ವ ಪ್ರಿಯರೇ. ಆ ಕೇಳುತ್ತಿರುವಂಥದ್ದನ್ನು ದೇವರು ನಮಗೆ ಕೊಡಬೇಕು ಅಂತಂದರೆ, ನಾವು ಅದನ್ನು ಹೊಂದಬೇಕಂತಂದರೆ ಸೈನ್ ಮಾಡುವಂಥ ಅಥಾರಿಟಿ ಯೇಸು ಸ್ವಾಮಿ ಹತ್ರ ಇದೆ. ಸೈನ್ ಮಾಡುವಂಥ ಅಥಾರಿಟಿ ಯೇಸು ಸ್ವಾಮಿ ಹತ್ರ ಇದೆ. ಆ ಅಥಾರಿಟಿ ಹೆಸರೇ ಆಮೇನ್. ನಾವು ಪ್ರಾರ್ಥನೆ ಮಾಡ್ತೇವೆ ಪ್ರಿಯರೇ, ನಾವೆಲ್ಲರೂ ಪ್ರಾರ್ಥನೆ, ನಾವು ಮಾಡುವಂಥ ಎಲ್ಲ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಬಿಡ್ತಾರ? ನಾವು ಮಾಡುವಂಥ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರ? ಎಲ್ಲ ಪ್ರಾರ್ಥನೆಗೆ ಯಾಕೆ ಕೊಡಲ್ಲ ಹೇಳಿ? ನಾವು ಆಮೇಲೆ ಅಂದಿದ್ದೀವಿ ತಾನೇ, ದೇವರು ಉತ್ತರ ಕೊಡಬೇಕಲ್ವಾ? ನೀನು ನಾನು ಆಮೇಲೆ ಅಂದರೆ ಆಗಲ್ಲ. ಯಾರು ಆಮೇಲೆ ಅನ್ಬೇಕು? ಯೇಸು ಸ್ವಾಮಿ ಆಮೇಲೆ ಅನ್ಬೇಕು. ಆಮೇಲೆ ಅನ್ನಬೇಕಾರೋ ಅಂತಾರೆ ನೀವು ನಾವಲ್ಲ. ನೀವು ನಾವು ಆಮೇಲೆ ಅಂದರೂ ಕೂಡ ನಮ್ಮ ಆಮೇನಿಗೆ ಆಮೇಲೆ ಅನ್ನಬೇಕಾರೋ ಅಂಥವ್ರು ಒಬ್ರು ಇದ್ದಾರೆ, ಅವ್ರ ಹೆಸರೇ ಯೇಸು ಕ್ರಿಸ್ತನು. ಹಾಗಾಗಿ ಆಮೇನ್ ಎಂಬಾತನು ಯಾರೆಲ್ಲಿ? ಆಮೇನ್ ಎಂಬಾತನು ಯಾರು? ಯೇಸು ಕ್ರಿಸ್ತನು. ಮುಂದಕ್ಕೆ 4:3-14 ನಿನ್ನ ಕೃತ್ಯಗಳನ್ನು ಬಲ್ಲೆನು. ನಿನ್ನ ಕೃತ್ಯಗಳನ್ನು ಬಲ್ಲೆನು. ಯಾರ ಕೃತ್ಯಗಳು? ಯಾರ ಕೃತ್ಯಗಳು? ಲವೋದಿಕೀಯ ಸಭೆಯಲ್ಲಿರುವಂಥವರ ಕೃತ್ಯಗಳು. ಅಂದರೆ ಅವರು ಒಳ್ಳೆಯವರು ಅನ್ನೋದು ಗೊತ್ತು, ಕೆಟ್ಟವರು ಅನ್ನೋದು ಕೂಡ ದೇವರಿಗೆ. ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. ದೇವರಿಗೂ ಕೂಡ ಪ್ರೇರೆ ನಮ್ಮ ಕೃತ್ಯಗಳೇನಂತ ದೇವರಿಗೆ ಗೊತ್ತು. ಇಲ್ಲಿಗೆ ಚರ್ಚಿಗೆ ಬಂದು ಕೂತ್ಕೊಂಡಿದ್ದ ತಕ್ಷಣ ನಾವು ಒಳ್ಳೆಯವರಾಗಲ್ಲ, ಆಗ್ತೇವಾ? ಚರ್ಚ್ಗೆ ಬಂದು ಅರ್ಧ ಗಂಟೆ ವಾಕ್ಯ ಕೇಳಿದ ತಕ್ಷಣ ನಾವು ಒಳ್ಳೆಯವರಾಗಲ್ಲ. ನಿಮ್ಮ ಕೃತ್ಯಗಳು ನನಗೆ ಗೊತ್ತು. ಏನು ಗೊತ್ತು ದೇವರೇ ನಿನಗೆ? ನೀನು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೇದ. ಏನು ದೇವರಲ್ಲಿ ಹಾಟ್ ವಾಟ್ರು ಕೋಲ್ಡ್ ವಾಟರ್ ಬಗ್ಗೆ ಮಾತಾಡ್ತಿದ್ದಾರೆ? ಹಾಟ್ ಕೋಲ್ಡ್ ಬಗ್ಗೆ ದೇವರು ಮಾತಾಡ್ತಿದಾರಲ್ಲ. ನೀನು ತಣ್ಣಗಿಲ್ಲ ಬೆಚ್ಚಗಿಲ್ಲ, ಬೆಚ್ಚಗಿಲ್ಲ ತಣ್ಣಗಿಲ್ಲ, ನೀನು ತಣ್ಣಗಿದ್ರೆ ಚೆನ್ನಾಗಿರ್ತಿತ್ತು, ಬೆಚ್ಚಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹಾಟ್ ಕೋಲ್ಡ್ ಬಗ್ಗೆ ದೇವ್ರು ಏನು ಮಾತಾಡ್ತಿರೋದು ಇಲ್ಲಿ? ಏನಿದು ಅಂತಂದರೆ, ನೀನು ತಣ್ಣಗಾದರೂ ಬೆಚ್ಚಗಾದರೂ ಇದ್ರೆ ಒಳ್ಳೆಯದಾಗಿತ್ತು. ಆದರೆ ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಹೇಗಿದೆ ಅಂತ ಲವೋದಿಕೀಯ ಸಭೆ? ತಣ್ಣಗೂ ಇಲ್ಲವಂತೆ, ಬೆಚ್ಚಗೂ ಇಲ್ಲವಂತೆ. ಹೇಗಿದೆ? ಉಗುರು ಬೆಚ್ಚಗಿದೆ. ಉಗುರು ಬೆಚ್ಚಗಿದೆ ಅಂದರೆ ಈ ಕಡೆ ತಣ್ಣೀರು ಅಂತಲೂ ಹೇಳೋಕ್ಕಾಗಲ್ಲ, ಆ ಕಡೆ ಬಿಸಿ ನೀರು ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಎರಡಕ್ಕೂ ನಡುವೆ ಇರುವಂಥದ್ದೇ ಉಗುರು ಬೆಚ್ಚಗೆ. ನೀನು ತಣ್ಣಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಅಥವಾ ಬೆಚ್ಚಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನೀನು ತಣ್ಣಗೂ ಇಲ್ಲ ಬೆಚ್ಚಗಿಲ್ಲ, ಹೆಂಗಿದೆಯಾ ನೀನು? ಮಧ್ಯದಲ್ಲಿದೆಯಾ. ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಏನಂತಂದರೆ, ಎರಡು ಹಡಗಿನ ಮೇಲೆ ಪ್ರಯಾಣ. ಒಂದು ಹಡಗಲ್ಲಿದ್ರೆ ಚೆನ್ನಾಗಿರ್ತಿತ್ತು, ಒಂದು ಈ ಹಡಗಲ್ಲಾದರೂ ಇರು ಅಥವಾ ಆ ಹಡಗಲ್ಲಾದರೂ, ಎರಡರಲ್ಲೂ ಇರದೆ ಮಧ್ಯದಲ್ಲಿದೆಯಾ ನೋಡು. ಯಾರಿಗೆ ಅಪಾಯ? ಅದು ನಮಗೆ ಅಪಾಯ. ಅಂದರೆ ನೀನು ದೇವರಲ್ಲೂ ಇರದೆ ಲೋಕದಲ್ಲೂ ಇರದೆ, ಲೋಕದಲ್ಲಿದ್ದಂಗೆ ಇದ್ದು ದೇವರಲ್ಲಿ ಇದ್ದಂಗೆ ಇದ್ದು, ಬೆಚ್ಚಗೂ ಇರದೆ ತಣ್ಣಗೂ ಇರದೆ ಹೇಗಿದೆಯಾ? ಉಗುರು ಬೆಚ್ಚಗಿದೆ. ಉಗುರು ಬೆಚ್ಚಗಿದೆಯಾ? ಅದು ಕೇವಲ ಲವೋದಿಕೀಯ ಸಭೆಗೆ ದೇವರು ಬರೀತಿರುವಂಥ ಮಾತಲ್ಲ ಪ್ರಿಯರೇ. ಈ ದಿನ ದೇವರು ನಮ್ಮೆಲ್ಲರನ್ನು ಪ್ರಶ್ನಿಸುತ್ತಿರುವಂಥ ಮಾತು, ನೀವು ನಾವು ಏನಾದರೂ ಉಗುರು ಬೆಚ್ಚಗಿದ್ದೇವ? ಉಗುರು ಬೆಚ್ಚಗೆ ಅಂದರೆ ದೇವರಲ್ಲೂ ಇಲ್ಲ, ದೇವರಲ್ಲೂ ಇಲ್ಲ, ಲೋಕದಲ್ಲೂ ಇಲ್ಲ. ಲೋಕದಲ್ಲಿ ಅರ್ಧ, ದೇವರಲ್ಲಿ ಅರ್ಧ, ಅರ್ಧಂಬರ್ಧ, ಎಲ್ಲ 50-50. ಯಾವುದು ಕಂಪ್ಲೀಟ್ ಕೆಲಸಗಳು ನಮ್ದಿಲ್ಲ, ಎಲ್ಲ ಅರ್ಧಂಬರ್ಧ ಕೆಲಸಗಳು. ನೀನು ದೇವರಲ್ಲೂ ಇರದೆ ಲೋಕದಲ್ಲೂ ಇರದೆ ಉಗುರು ಬೆಚ್ಚಗಿದ್ರೆ ಏನು ಮಾಡ್ತೇನೆ ನಾನು ನಿನ್ನನ್ನು? ನನ್ನ ಬಾಯೊಳಗಿಂದ. తెలుగులో ಚೆನ್ನಾಗಿರುತ್ತೆ ಪ್ರಿಯರೇ ಆ ಮಾತು. తెలుగులో ఒకసారి చదవండి ఆ మాట. నీవు చల్లగానైనను నీ క్రియలను నేను ఎరుగుదును. నీవు చల్లగానైనను వెచ్చగైనను లేవు. నీవు చల్లగైనను వెచ్చగైనను ఉండిన మేలు. నీవు వెచ్చగైనను చల్లగైనను ఉండక నులువెచ్చగా ఉన్నావు కనుక నేను నిన్ను నా నోటి నుండి ఉమ్మివేయ
ఉమ్మివేయ ఉద్దేశించుచున్నాను, ఉమ్మివేయ ఉద్దేశించుచున్నా. ఉమ్మివేయడం ಅಂದ್ರೆ ಏನು ಗೊತ್ತಾ ಪ್ರೇರೆ? ಉಗುಳೋದು, ಥೂ ಅಂತ ಉಗಿಯೋದು. ಆಗಾಗ ಪ್ರಯಾಣ ಮಾಡ್ತಿರ್ಬೇಕಾದ್ರೆ, ಮಾತಾಡ್ತಾ ಇರಬೇಕಾದ್ರೆ, ಪ್ರಯಾಣದಲ್ಲಿ ಬೈಕಲ್ಲಿ ಮಾತಾಡ್ತಿರ್ಬೇಕಾದ್ರೆ ಬಾಯಲ್ಲಿ ರಾತ್ರಿಯಲ್ಲಿ ಹುಳುಗಳೆಲ್ಲ ಬಂದ್ಬಿಡ್ತವೆ. ಹುಳುಗಳು ಬಂದ್ಬಿಡು, ಅವಾಗ ಏನು ಮಾಡ್ತೇವೆ? ಒಳ್ಳೆ ಚಿಕ್ಕಿದೆ ನಾನ್ ವೆಜ್ ಅಂತ ಅಗದು ಬಿಡ್ತೀವಿ. ಏನು ಮಾಡ್ತೇವೆ? ಹೂ ಅಂತ ಉಗಿದ್ಬಿಡ್ತೀವಿ. ಯಾಕೆ ಹೇಳಿ? ಅದು ನಮ್ಗೆ ಇಷ್ಟ ಇಲ್ಲ, ಅದು ನಮಗೆ ಇಷ್ಟ ಇಲ್ಲ, ಉಗಿದು ಬಿಡ್ತೇನೆ. నీవు చల్లగానైనను వెచ్చగానైనను ఉండక నులివెచ్చగా ఉండటం వల్ల నిన్ను నా నోటిలో నుంచి ಉಮ್ಮಿವೇಯ ಉದ್ದೇಶಿಂಚುచున్నాను. ನಾನು ನಿನ್ನನ್ನು ನನ್ನೊಂದಿಗೆ ಇರೋದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ, ನೀನು ನನ್ನ ಜೊತೆಗೆ ಇರೋದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ, నువ్వు నాతో ఉండడం నాకు నచ్చదు. ఏ దేవా ಯಾಕೆ ఇಷ್ಟ ಆಗ್ತಿಲ್ಲ, ఎందుకు నచ్చట్లేదు ಅಂತ దేవుడిని ಕೇಳಿದ್ರೆ, నీవు చల్లగానైనను వెచ్చగానైనను లేవు. నువ్వు ఉంటే లోకంలో ఉండాల్సింది, అవునా? ఉంటే లోకంలో ఉండు, లేదా ఎక్కడుండు? దేవుళ్ళో. నువ్వు లోకంలోనూ లేక దేవునిలోనూ లేక ఎలా ఉన్నావు? నువ్వు వెచ్చగా ఉన్నావు. అది నాకు నచ్చదు. ಲೋಕಂలో వెళ్ళగాನೆ, ಲೋಕದಲ್ಲಿ ಹೋಗಿದ ತಕ್ಷಣ ಲೋಕದವರೊಂದಿಗೆ ಬ್ರದರ್ ಅದು ಇದು ಅಂತ ನಮ್ಮ ಬಾಯಿಗೆ ಬಂದಿದ್ದ ಮಾತುಗಳು. ಚರ್ಚ್ಗೆ ಬಂದಿದ ತಕ್ಷಣ ಭಕ್ತಿ ಅಂದರೆ ನೀನು ಏನಂತ ಅರ್ಥ ಮಾಡ್ಕೋಬೇಕೀಗ? ಏನಂತ ಅರ್ಥ ಮಾಡ್ಕೋಬೇಕು? నాటక ಮಾಡೋದ್ರಲ್ಲಿ నావేనాగిదేవే ఎక్స్పర్ట్స్. నటించడంలో మనల్ని మించిన వాళ్ళు ఎవరు లేరు. పొరపాటుని ఇచ్చారు ఆస్కార్ ఎవరికి ఆస్కార్? వాళ్ళు ఎవరు మంచి డ్యాన్స్ చేశారని చెప్పి వీళ్ళకి ఎవరెవరికో సంవత్సరం ಸೆಲೆಕ್ಟ್ చేసి ಆಸ್ಕಾರ್లు ಇಸ್ತಾರೆ. ವರ್ಷ ಸೆಲೆಕ್ಟ್ ಮಾಡಿ ಆಸ್ಕಾರ್ ಕೊಡ್ತಾರೆ, ಒಳ್ಳೆ ನಟನೆ ಮಾಡಿದ್ದಾರೆ ಅಂತ. ಅವ್ರಿಗೆ ಗೊತ್ತಿಲ್ದಿರುವಂಥ ವಿಷಯ ಏನಂತಂದರೆ, ಟಫ್ ಕಾಂಪಿಟೇಷನ್ ಕೊಡ್ತೇವೆ. ಯಾರು? ಕ್ರೈಸ್ತರು, ಕ್ರಿಶ್ಚಿಯನ್ಸು. ಟಫ್ ಕಾಂಪಿಟೇಷನ್. ಎಷ್ಟು ಟಫ್ ಅಂತಂದರೆ ಅವರ ಆಸ್ಕಾರ್ ಮೆಟ್ಲು ಹತ್ತಕ್ಕಾಗಲ್ಲ. ಯಾಕೆ ಗೊತ್ತಾ? ನಮ್ಮಲ್ಲಿರುವಂಥ ಚೇಂಜ್ಗಳಿರ್ತವೆ ನೋಡಿ, ಭಯಂಕರ ತಲೆ ಕೆಟ್ಟೋಗ್ಬಿಡುತ್ತೆ, ಭಯಂಕರವಾಗಿ ಚೇಂಜ್ ಆಗಿಬಿಡ್ತೇವೆ. ದೇವರಲ್ಲಿದ್ದಾಗ ಸ್ತೋತ್ರ ಹಲ್ಲೆಲೂಯ ಹೊರಗೋಗಿದ ತಕ್ಷಣ ನಮಗೆ ಗೊತ್ತು. ಹಾಗೆ ದೇವರಿಗೆ ಇಷ್ಟ ಇಲ್ಲ ಪ್ರಿಯರೇ ಇದು. ನೀನು ಬೆಚ್ಚಗಾದರೂ ಇರದೆ, ತಣ್ಣಗಾದರೂ ಇರದೆ, ಹೆಂಗಿದೆಯಾ ನೀನು? ಉಗುರು ಬೆಚ್ಚಗಿದೆ. ಮುಂದಕ್ಕೆ, ಹಾಗಾಗಿ ನಾನು ನನ್ನ ಬಾಯೊಳಗಿಂದ ನಿನ್ನನ್ನು ಕಾರುವೆನು. ಮುಂದಕ್ಕೆ ಯಾಕಪ್ಪ ಓದ್ತಿಲ್ಲ ಯಾರು? ಕಾರುವೆನು, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೆ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ನೀನು ತಿಳಿಯದೇ ಇದ್ದಿ. ಹೊಗಳುತ್ತಿದ್ದಾರಾ? ಉಗುಳುತ್ತಿದ್ದಾರೆ. ಯಾರು ಉಗುಳ್ತಿರೋದು? ಯಾರು? ಯೇಸು ಸ್ವಾಮಿ ಬೈತಾರಾ? ಯೇಸು ಸ್ವಾಮಿ ಹೇಳಿ, ಬೈಬೋದ ಯೇಸು ಸ್ವಾಮಿ? ಬೈತಿದ್ದಾರೆ. ಇಲ್ಲಿ ಬೈತಿದ್ದಾರೆ. ಹೆಂಗೆ ಬೈತಿದ್ದಾರೆ ನೋಡಿ, ಹೆಂಗೆ ಬೈತಿದ್ದಾರೆ ಅಂತಂದರೆ, ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು. ನಿನಗೆ ಬಟ್ಟೆ ಇಲ್ಲ, ಕುರುಡನು, ದರಿದ್ರನು, ದುರವಸ್ಥೆಯಲ್ಲಿ ಬಿದ್ದವನು ನೀನು. ಯಾಕೆಂತಂದರೆ ನೀನೇನು ಅನ್ಕೊಂಡಿದ್ಯಾ ಗೊತ್ತಾ? ನಿನ್ನ ಬಗ್ಗೆ నీ గురించి నువ్వేమనుకుంటున్నావు తెలుసా? నేనున్నవాణిని, నాకేం తక్కువ. ಅದನ್ನೇ ದೇವರು ಬರೆಸಿದ್ದಾರೆ ಪ್ರೇರೆ. ಆ ತೆಲುಗಲ್ಲಿ ಓದಿ ಅಕ್ಕ ಮಾತು. నేను ఐశ్వర్యవంతుడను, నేను ధనవంతుడను, ధనవృద్ధి చేయుచున్నాను, నాకేమీ కొదవలేదని చెప్పుకొనుచున్నావు. నీవు ధన వృద్ధి చేసి కొనినట్లు అగ్నిలో పుటము వేయబడి బంగారమును నీ దిశమలను
నీ దిశమల సిగ్గుపడకుండునట్లు ధరించుకొనుటకు తెల్లని వస్త్రములను నీకు దృష్టి కలుగునట్లు నీ కన్నులకు కాటుకను నా యొద్ద కొనమని నీకు బుద్ధి చెప్పుచున్నాను. నీవు దరిద్రుడవు, దిక్కుమాలిన వాడవు అన్న మాట ఉంటుంది చూడండి. నీవు దరిద్రుడవు, నీవు దౌర్భాగ్యుడవు, దిక్కుమాలిన వాడవు, దరిద్రుడవు, గ్రుడ్డివాడవు, ದಿಗಂಬರಿವೈ ఉన్నావు. ಯಾರು ಪ್ರೇಯರ್ ಹಿಂಗೆ ಬೈತವ್ರೆ? ನಮ್ಮ ಕಾಲೇಜಲ್ಲಿ, ಬೈಬಲ್ ಕಾಲೇಜಲ್ಲಿ ಯಾರನ್ನಾದ್ರೂ ಬೈಬೇಕು ಅಂತಂದರೆ ಬೈಬಾರ್ದು. ನಾವು ಹೆಸರಿಟ್ಟು ಕೂಡ ಕರಿಬಾರ್ದು. ಅಣ್ಣ, ತಮ್ಮ, ಬ್ರದರ್ ಹಂಗೆ ಕರಿಬೇಕು. ಬೈಬೇಕು, ಕೋಪ ಬಂತು, ಬೈಬಾರ್ದು. ಆವಾಗ ನಮ್ಗೆ ಯೂಸ್ ಆಗೋ ರೆಫರೆನ್ಸ್ ಇದು. ಏನಂತ ಹೇಳ್ತೀವಿ ಅಂತಂದರೆ, ನೀವು ದೌರ್ಭಾಗ್ಯುಡವು, ದಿಕ್ಕುಮಾಲಿನವಾಡವು, ದರಿದ್ರುಡವು, ಗ್ರುಡ್ಡಿವಾಡವು, ದಿಗಂಬರಿವೆ. ಅಷ್ಟು ಸಾಕು. ಸ್ಯಾಟಿಸ್ಫೈಡ್ ಬೈದ್ಬಿಟ್ವಲ್ವಾ? ನಾವೇನಾದರೂ ಬೈಬೇಕು ಅಂದ್ಕೊಂಡಿದ್ದೀವಿ, ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಒಂಥರ ಗ್ರಾಂಥಿಕ ಭಾಷೆಯಲ್ಲಿ ಬೈತಿದ್ದಾರೆ ಅಷ್ಟೇ. ನೀವು ದರಿದ್ರುಡವು, ದಿಕ್ಕುಮಾಲಿನವಾಡು, ಅಪ್ಪ ఏమన్నా తిట్లా ఇవి కదా. ఎవరు తిడుతున్నారంట? యారు బైతిದ್ದಾರೆ ప్రియరే? ఎందుకు తిడుతున్నారయ్యా? ఎందుకు తిడుతున్నారు? నీ బ్రతుకు నేను అనుకున్నట్టుగా లేవు, నీ ಆಲೋಚನೆలు నేను అనుకున్నట్టుగా లేవు, ನಿನ್ನ ಬದುಕು ನಾನು ಅಂದುಕೊಂಡ ಹಾಗಿಲ್ಲ. ನಾನು ಏನು ಅಂದುಕೊಳ್ತಿದ್ದೇನೆ ಅಂತಂದರೆ, ನೀನು ಬೆಚ್ಚಗಿರಬೇಕು ಅಂತ ನಾನು ಅಂದುಕೊಳ್ತಿದ್ದೇನೆ. ಬಿಸಿಲುಗಾಲ ಬರ್ತಿದೆ, ಫುಲ್ಲು ಬಿಸಿಲಲ್ಲಿ ನಾವು ಬಂದಿದ್ದೇವೆ. ಮನೆಗೆ ಬಂದಿದ್ದ ತಕ್ಷಣ ಅಮ್ಮ ಚೇರ್ ಹಾಕ್ಬಿಟ್ಟು, ಚೇರಲ್ಲಿ ಕುಂಡ್ರಿಸ್ಬಿಟ್ಟು, ಫ್ರಿಡ್ಜ್ ಓಪನ್ ಮಾಡಿ ಸ್ಪ್ರೈಟೋ, ಮಾಜಾನೋ, ಪೆಪ್ಸಿನೋ, ಅದೇನೋ ಜ್ಯೂಸ್ಗಳು ಬಿದ್ದಿರ್ತಾವಲ್ವ, ಆ ಜ್ಯೂಸ್ ತಂದುಕೊಟ್ಟು ಕುಡಿ ಅಂತ ಕೊಟ್ಟರೆ, ಓಪನ್ ಮಾಡಿ ಕುಡಿತಿರ್ಬೇಕಾದ್ರೆ ಹೆಂಗಿರ್ಬೇಕು ಹೇಳಿ? ಅದು ಹೆಂಗಿರಬೇಕು? ತಣ್ಣಗಿರ್ಬೇಕು ತಾನೆ. ಬಾಯಿಗೆ ಇಟ್ಟಿದ ತಕ್ಷಣ ಟೀ ಇದ್ದಂಗೆ ಬೆಚ್ಚಗಿದೆ ಅಂದ್ಕೊಳ್ಳಿ, ಬಿಸಿ ಸುಡ್ತಿದೆ ಅಂತ ಅಂದ್ಕೊಳ್ಳಿ, ಕುಡಿತೀವ? ಬಾಯಿಗೆ ಹಾಕಿದ ತಕ್ಷಣ ಉಗಿದು ಬಿಡ್ತೀವಿ ಅದನ್ನು. ಬಾಯಿಗೆ ಹಾಕಿದ ತಕ್ಷಣ, ಯಾಕೆಂತಂದರೆ ಅದಿರಬೇಕಾಗಿರುವಂಥದ್ದು ಹಾಗಲ್ಲ. ಹೆಂಗಿರಬೇಕು? ತಣ್ಣಗಿರಬೇಕು. ಚಳಿಗಾಲ ಸೇಮ್, ಫುಲ್ಲು ತಣ್ಣಗಿದೆ. ಹೊರಗೆ ಹೋಗ್ಬಿಟ್ರೆ ಗಡ್ಡೆ ಕಟ್ಬಿಡ್ತೀವಿ ಅನ್ನೋ ತಣ್ಣಗಿದೆ. ಮನೆಗೆ ಬಂದ್ವಿ, ಟೀ ಮಾಡಿಕೊಡಿ ಅಂದ್ವಿ, ಅಮ್ಮ ಟೀ ಮಾಡಿಕೊಟ್ರು, ಕೈಗೆ ತಗೊಂಡ್ವಿ, ಬಾಯಲ್ಲಿ ಇಟ್ಕೊಂಡು ತಣ್ಣಗಿದೆ ಅಂದ್ಕೊಳ್ಳಿ, ಫ್ರಿಡ್ಜ್ ನೀರು ಇದ್ದಂಗೆ ಬಾಯಲ್ಲಿ ತಣ್ಣಗಿದೆ ಅಂತ ಅಂದ್ಕೊಳ್ಳಿ, ಎತ್ತು ಬಿಸಾಡಲ್ಲ ನಾವು ಅದನ್ನು, ಬಿಸಾಡ್ಬಿಡ್ತೀವಲ್ಲ. ಟೀನಾ ಇದು? ಟೀಯಲ್ಲಿ ಉಪ್ಪು ಕಡಿಮೆ ಆದ್ರೇ ಕೋಪ ಬರುತ್ತೆ, ಉಪ್ಪು ಜಾಸ್ತಿ ಉಪ್ಪು ಅಂತೀನಿ, ಸಕ್ಕರೆ. ಟೀಯಲ್ಲಿ ಸಕ್ಕರೆ ಹೆಚ್ಚು ಕಡಿಮೆ ಆದ್ರೇ ನಮಗೆ ಕೋಪ ಬರುತ್ತೆ. ಮತ್ತು ಅದರಲ್ಲಿ ಅದಿರಬೇಕಾಗಿರುವಂಥ ಗುಣನೇ ಅದಕ್ಕಿಲ್ಲ ಅಂತ ಅಂದ್ಕೊಳ್ಳಿ. ಅದಕ್ಕಿರಬೇಕಾಗಿರುವಂಥ ಗುಣ ಬೆಚ್ಚಗೆ ಗುಣ ಅದಿಲ್ಲ. ಇವಾಗ ಕಾಫಿ ಹೆಂಗೆ ಕುಡಿತೀವಿ ನಾವು ಹೇಳಿ? ಹೇಗೆ ಕುಡಿತೀವಿ ಅಂತಂದರೆ, ಬೆಚ್ಚಗೆ ಕುಡಿತೀವಿ, ಬಿಸಿ ಕುಡಿತೀವಿ. ಇವಾಗ ದೊಡ್ಡ ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಹೋಗಿ ಕೋಲ್ಡ್ ಕಾಫಿ ಅಂತ ಸಿಗುತ್ತೆ. ಕೋಲ್ಡ್ ಕಾಫಿ, ಬಿಸಿ ಕಾಫಿ ಗೊತ್ತು, ಬಿಸಿಯಾಗಿ ಕುಡಿಯೋದು ಗೊತ್ತು. ಇದೇನು ಕಾಫಿ ಅಂತೆ? ಕೋಲ್ಡ್. ಸೇಮ್ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ, ಬಿಸಿ ಮಾಡಲ್ಲ ಅಷ್ಟೇ. ಏನಂತಾರೆ, ಫ್ರಿಡ್ಜ್ ನೀರು, ಐಸ್ ಗಡ್ಡೆಗಳೆಲ್ಲ ಹಾಕ್ಕೊಡ್ತಾರೆ ಅಷ್ಟೇ. ಅದನ್ನು ಇಷ್ಟಪಡೋರು ಕೆಲವರು ಜನ, ಅಸಹ್ಯ ಪಡೋರು ಹಿಂಗೆ. ಯಾಕೆಂತಂದರೆ ಅದಕ್ಕಿರಬೇಕಾಗಿರುವಂಥ ಗುಣ ಅದಲ್ಲ, ಅದಕ್ಕಿರಬೇಕಾಗಿರುವಂಥ ಲಕ್ಷಣ ಅದಲ್ಲ. ದೇವರು ಕೂಡ ಅದನ್ನು ಹೇಳ್ತಿದ್ದಾರೆ, ನಿನಗಿರಬೇಕಾಗಿರುವಂಥ ಗುಣ ಇದಲ್ಲ, ನಿನಗಿರಬೇಕಾದಂಥ ಲಕ್ಷಣ ಇದಲ್ಲ. ವಾಕ್ಯವನ್ನು ಕೇಳಿದಾಗ್ಯೂ ಕೂಡ ನೀನು ಹೆಂಗಿದೆಯಾ? ಇನ್ನೂ ಲೋಕದಲ್ಲೇ ಬಿದ್ದಿದ್ದೀಯ. ನೀನು ವಾಕ್ಯವನ್ನು ಕೇಳದೆ ಲೋಕದಲ್ಲಿ ಬಿದ್ದಿದ್ದರೆ ನೀವು దౌర్భాగ్యుడవు అని అనుకొని ఉండొచ్చు. అవునా? నీకు వాక్యం తెలీదు, దేవుడు తెలియనప్పుడు మరి నువ్వు లోకంలో ఉండడం అంటే అది పెద్ద విషయం కాదు. తెలీదు, దౌర్భాగ్యుడు. వాక్యం తెలుసు, దేవుడు తెలుసు, యేసుక్రీస్తు వారు తెలుసు, అన్నీ తెలుసు, తెలిసి కూడా మరలా లోకానికి వెళ్ళావంటే ఈడు దిక్కుమాలినోడు, ఈడు దిక్కుమాలినవాడు, ఈడు దరిద్రుడు. దిక్కెవరండి? యేసుక్రీస్తు వారు.
ದಿಕ್ಕೆವರು ದಿಕ್ಕ್ಯಾರು? ದೇವರು. ದೇವರು ದಿಕ್ಕಾಗಿರಬೇಕಾದ್ರೆ ದಿಕ್ಕಾಗಿರುವಂಥ ದೇವರನ್ನ ಬಿಟ್ಟು ದಿಕ್ಕಿಲ್ಲದೆ ಇರುವಂಥ ಲೋಕವನ್ನು ಹಿಡಿದುಕೊಳ್ತಿದ್ದಾನೆ ಇಂತ ಇವನು ಯಾರು ಇವನು? ದಿಕ್ಕುಮಾಲ್ ನೋಡಿ, ದಿಕ್ಕು తెలియదు మరి చర్చికి వస్తున్నాను కదండి, వాక్యం ఏం లాభం? నువ్వు రావడం వల్ల ఎవరికి లాభము? ఇప్పుడు ಚರ್ಚ್ಗೆ ಯಾಕೆ ಬರ್ತೀವಿ? ಯಾಕೆ ಬರ್ತೀವಿ ಹೇಳಿ? ನನ್ನ ಪಕ್ಕದಲ್ಲಿರೋರಿಗೆ ಯೂಸ್ ಆಗತ್ತಿತ್ತ ಅಂತ ನಾವು ಬರ್ತೀವ? ನನ್ನ ಮುಂದೆ ಕೂತ್ಕೊಂಡಿರೋರಿಗೆ ಯೂಸ್ ಆಗುತ್ತೆ ಅಂತ ಯಾಕೆ ಬರ್ತಿದ್ದೀವಿ ಹೇಳಿ? ನನ್ನ ವೈಯಕ್ತಿಕವಾಗಿ ದೇವರಲ್ಲಿ ಬೆಳೆಯೋದಕ್ಕೋಸ್ಕರ, ನನ್ನ స్వప్రయోజనకోస్కర ನಾವು సభకు ಬರ್ತೀವಿ. ఇప్పుడు దేవుడే దిక్కని వాక్యం విన్న తర్వాత లోకానికి వెళ్ళిన తర్వాత మళ్ళా దిక్కులేని లోకంలోకి వెళ్ళామనుకోండి, విన్న వాక్యానికి ఏమన్నా వాల్యూ ఉందంటారా? ఏం లేదు కదా. దేవుడు అదే చెప్తున్నాడు, నీవు చల్లగా లేవు, అలాగని వెచ్చగా లేవు. ఎలా ఉన్నావు? నులివెచ్చగా ఉండడం వల్ల నిన్ను నేను తిట్టాలనిపిస్తుంది. ఏమని తిడుతున్నాను? నీవు దౌర్భాగ్యుడవు, ದಿಕ್ಕುಮಾಲಿನ ವಾಡವು, ದಿಕ್ಕು లేదు నీకు, ದರಿದ್ರುಡವು. ದರಿದ್ರತ ಅಂತ ಏನೋ తెలుసా? ದರಿದ್ರತೆ ಅಂತಂದ್ರೆ ಏನೋ ಗೊತ್ತಾ ಪ್ರೇರೆ? ಎಲ್ಲ ಇರುತ್ತೆ, ಅನುಭವಿಸಕ್ಕಾಗದೇ ಇರುವಂಥದ್ದೇ ದರಿದ್ರತೆ. ಎಲ್ಲ ಇರುತ್ತೆ, ಅನುಭವಿಸೋಕ್ಕಾಗಲ್ಲ. ಏನಿದು? ಅಲ್ಲ ಕಣ, ನೀನು ಅಷ್ಟು ದೂರ ಓದೇ ತಾನೇ, ನೀನು ಅದು ಒಂದು ತಗೊಂಡು ಬಂದಿದ್ರೆ ಆಗ್ತಿತ್ತಲ್ಲ. ದರಿದ್ರ ನೀನು ಅಂತಾರೆ, ಬೈತಾರ? ದರಿದ್ರ ಅಂತ ಬೈತಾರ? ದರಿದ್ರ ಅಂತ ಏನೋ ಗೊತ್ತಾ? ಎಲ್ಲ ಇರುತ್ತೆ, ಅದನ್ನು ತಗೊಳಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ. ಇದು ದರಿದ್ರ ಅಂತಂದರೆ. ದೇವರ ವಾಕ್ಯ ಇದೆ, ದೇವರ ಸೇವೆ ಇದೆ, ದೇವರ ಶ್ರೇಷ್ಠವಾದಂಥ ಅವಕಾಶಗಳಿದ್ದಾವೆ, ಅವುಗಳನ್ನು ಅನುಭವಿಸದೇ ಇರುವಂಥದ್ದು, ಉಪಯೋಗಿಸಿಕೊಳ್ಳದೇ ಇರುವಂಥದ್ದಿದೆ ನೋಡಿ, ಇದು ದರಿದ್ರತೆ. ಲವೋದಿಕೀಯ ಸಭೆಯವರ ಪರಿಸ್ಥಿತಿ ಇದು. ಈ 7 ಸಭೆಗಳ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ ಪ್ರೇರೆ? ಹೇಗೆ ಗೊತ್ತಾ? ಡಾಕ್ಟ್ರ್ ಹತ್ರ ಹೋಗ್ತೀವಿ ನಾವು, ಡಾಕ್ಟ್ರ್ ಹತ್ರ ಹೋಗ್ತೇವೆ. ಹೋದ್ಮೇಲೆ ಫಸ್ಟ್ ಡಾಕ್ಟ್ರ್ ಏನು ಮಾಡ್ತಾರೆ ಹೇಳಿ? ಚೆಕ್ ಮಾಡ್ತಾರೆ, ಏನಾಗಿದೆ ಕೇಳ್ತಾರೆ, ಕೇಳಿಬಿಟ್ಟು ಚೆಕ್ ಮಾಡ್ತಾರೆ. ಅದನ್ನು ಇಂಗ್ಲೀಷಲ್ಲಿ ಡಯಾಗ್ನಾಸ್ ಮಾಡೋದು ಅಂತಾರೆ, ಡಯಾಗ್ನೈಸ್ ಮಾಡೋದು. ಸೊ ಡಯಾಗ್ನಾಸ್ ಮಾಡಿದ್ಮೇಲೆ ಎಲ್ಲ ನೋಡಿ, ಎಲ್ಲ ಮಾಡಿದ್ಮೇಲೆ ಏನು ಮಾಡ್ತಾರೆ ಡಾಕ್ಟ್ರು? ಏನು ಮಾಡ್ತಾರೆ ಹೇಳಿ? ಔಷಧಿ ಬರ್ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರೆ. ಹೌದಾ? ನೀನು ಇದನ್ನು ಯೂಸ್ ಮಾಡಬೇಕು. ಅದನ್ನು ಡ್ರಗ್ ಅಂತಾರೆ, ಡ್ರಗ್ಸ್. ಡಾಕ್ಟರು ಡಯಾಗ್ನೋಸ್ ಮಾಡಿ ಡ್ರಗ್ಸ್ ಕೊಡ್ತಾರೆ. ಡ್ರಗ್ಸ್ ಅಂತಂದರೆ ನೀವು ಆ ಡ್ರಗ್ಸ್ ಅನ್ಕೋಬೇಡಿ, ಮೆಡಿಸನ್ನು ಕೂಡ ಡ್ರಗ್ಸೇ ಅಂತಾರೆ. ಟ್ಯಾಬ್ಲೆಟ್ಸ್ ಕೊಡ್ತಾರೆ, మందులు ఇస్తారు. మందులు ఇచ్చిన తర్వాత మనకు బీపీ షుగర్ పాడు ఉందనుకోండి, ఒళ్ళులో ಬಿ ಶುಗರ್ ಇದೆ ಅಂತ ಅಂದ್ಕೊಳ್ಳಿ. ಡಾಕ್ಟ್ರ್ ಏನು ಹೇಳ್ತಾರೆ? ಇದನ್ನು ನೀನು ತಪ್ಪದೇ ತಗೋಬೇಕು, ಮಿಸ್ ಮಾಡದೆ ತಗೋಬೇಕು. ಮಿಸ್ ಮಾಡ್ದ, ಹೆಚ್ಚು ಕಡಿಮೆ ಮಾಡ್ದ, ನೀನು ಹೆಚ್ಚು ಕಡಿಮೆ ಆಯ್ತೀಯ. ಮಿಸ್ ಮಾಡ್ದಿರಾ ತಿನ್ನಂತಾರೆ. ಇದೇನಿದು? ಡೇಂಜರ್. ಡಾಕ್ಟರು ಡಯಾಗ್ನೋಸ್ ಮಾಡಿ ಡ್ರಗ್ ಕೊಟ್ಟು ಡೇಂಜರ್ ಹೇಳ್ತಿದ್ದಾರೆ. 7 ಸಭೆಗಳ ಪತ್ರಿಕೆ ಕೂಡ ಅಷ್ಟೇ ಪ್ರೇರೆ. ಡಾಕ್ಟರ್ ಯಾರು? ಯೇಸು. ಡಯಾಗ್ನೋಸ್ ಮಾಡ್ತಿದ್ದಾರೆ, ಏನು ಕಷ್ಟ, ಏನಲ್ಲಿರುವಂಥ ಪ್ರಾಬ್ಲಮ್ ನೋಡ್ತಿದ್ದಾರೆ. ಪ್ರಾಬ್ಲಮ್ ಏನಂತೆ ಲವೋದಿಕೀಯ ಸಭೆಯವರಿಗೆ? ಏನಂತೆ? నేను ఉన్నవాడను, నేను ధనవంతుడను, ధనమును వృద్ధి చేసుకొనుచున్నాను ಅಂತ ಅಂದ್ಕೊಳ್ತಿದ್ದಾರಂತೆ. ಯಾರು? లవోదికీయ సభೆಯವರು. ಇದು ಪ್ರಾಬ್ಲಮ್. నేను వెచ్చగానైనాను చల్లగానైనాను లేవు, ಇದು ಪ್ರಾಬ್ಲಮ್. నులివెచ్చగా ఉన్నావు, ಇದು ಪ್ರಾಬ್ಲಮ್. ಉಗುರು ಬೆಚ್ಚಗಿದೆಯಾ, ಇದು ಪ್ರಾಬ್ಲಮ್. ಹಾಗಾಗಿ ಪ್ರಾಬ್ಲಮ್ ಏನನ್ನುವಂಥದ್ದು ಯೇಸು ಸ್ವಾಮಿಗೆ ಗೊತ್ತಾಯಿತು. ಡಯಾಗ್ನೋಸ್ ಮಾಡಿದರೆ ನೆಕ್ಸ್ಟ್ ಏನು ಮಾಡಬೇಕೀಗ? ಏನು ಕೊಡಬೇಕು? ಡ್ರಗ್ ಕೊಡಬೇಕು, ಮೆಡಿಸನ್ ಕೊಡಬೇಕು. ಆ ಮೆಡಿಸನ್ನೇ ಮುಂದಕ್ಕೆ ನಾವು ಓದೋಣ ಪ್ರೇಯರ್. ಅರ್ಥ ಆಗ್ತಿದೆಯಾ? ನನ್ನ ಜೊತೆ ಇದ್ದೀರಾ ಎಲ್ಲರೂ? ಓಕೆ, ಥ್ಯಾಂಕ್ ಯು. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಮೆಡಿಸನ್ ಕೊಡ್ತಿದ್ದಾರೆ, ಡ್ರಗ್ಸ್ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಿದ್ದಾರೆ. ಯಾರು? ಯೇಸು ಕ್ರಿಸ್ತನು. ಯಾಕೆ ಹೇಳಿ? ನೀನು ಏನಾಗ್ಬಿಟ್ಟಿದ್ಯಾ? ಕುರುಡನು. ನನ್ನ ಕಣ್ಣಿಗೆ ಕಾಟಿಗೆ ಹಚ್ಕೊಂಡಿದ್ದೇನೆ ಚೆನ್ನಾಗಿ ಕಾಣಬೇಕು ಅಂತಂತ ನೀನೇನು ದೇವ್ರೆ ಕುರುಡ ಅಂತಿದ್ಯಾ ಅಂತಂದ್ರೆ, ನೀನು ಕಣ್ಣಿಗೆ ಕಾಟಿಗೆ ಹಚ್ಕೊಂಡಿದ್ಯಾ. ಕಣ್ಣು ಚೆನ್ನಾಗಿದೆ. ಯಾವ ಕಣ್ಣು ಚೆನ್ನಾಗಿಲ್ಲ? ಆತ್ಮೀಯ ನೇತ್ರಗಳು ನಿನಗೆ ಕೆಟ್ಟೋಗ್ಬಿಟ್ಟಿದ್ದಾವೆ. ಕುರುಡನು ನೀನು.
ನಿನ್ನ ಹತ್ರ ಒಳ್ಳೆ ಕೋಟ್ಗಳು ನೀನು ಮಾಡ್ತೀಯ ಗೊತ್ತು ನನಗೆ, ಒಳ್ಳೆ ಬಟ್ಟೆಗಳನ್ನು ನೀನು ಮಾಡ್ತೀಯ ನನಗೆ ಗೊತ್ತು. ಆದರೂ ಕೂಡ ನೀನೇನಾಗಿದೆಯಾ? ಬೆತ್ತಲೆಯಾಗಿದೆಯಾ. ನೀನು ಒಳ್ಳೆ ಕೋಟ್ ಹಾಕ್ಕೊಳ್ತೀಯ, ಮಾಡ್ತೀಯ, ಬಟ್ ಆದರೂ ಕೂಡ ನೀನು ಏನಾಗಿದೆಯಾ? ಬೆತ್ತಲೆಯಾಗಿದೆಯಾ. ಹಾಗಾಗಿ ನಿನ್ನ ಬೆತ್ತಲೆತನವನ್ನು ಒದಿಸಿಕೊಳ್ಳುವುದಕ್ಕೆ ನನ್ನ ಬಳಿಗೆ ಬಂದು ಬಿಳಿ ವಸ್ತ್ರಗಳನ್ನು ತೆಗೆದುಕೋ. ನೀನು ಕಣ್ಣು ಕಾಣುವಂತೆ ನನ್ನ ಬಳಿಗೆ ಬಂದು ಅಂಜನವನ್ನು ನನ್ನಿಂದ ಕೊಂಡುಕೋ. ಪ್ರಿಯರೇ, ನಮ್ಮ ಜೀವನಗಳನ್ನು ಒಮ್ಮೆ ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ದೇವರಿಗೆ ವ್ಯತಿರೇಕವಾಗಿ, ದೇವರಿಗೆ ಇಷ್ಟ ಇಲ್ಲದೇ ಇರುವಂಥದ್ದನ್ನು, ಲೋಕಕ್ಕೆ ಇಷ್ಟವಾಗುತ್ತಿರುವಂಥದ್ದನ್ನು ನಾವು ಒಂದು ವೇಳೆ ಮಾಡುವುದಾದರೆ ಪ್ರಿಯರೇ, ದೇವರು ಹೇಳ್ತಿರುವಂಥ ಮಾತು, ನಾನು ನಿನ್ನ ಉಗಿದು ಬಿಡ್ತೇನೆ. ನಿನ್ನ ಮೇಲೆ ಉಗಿತೀನಿ ಅಲ್ಲ, ನಿನ್ನನ್ನೇ ಉಗಿದು ಬಿಡ್ತೇನೆ. ಮುಗಿದೋಯ್ತು, ನಿನ್ನನ್ನೇ ಉಗಿದು ಬಿಡ್ತೇನೆ. ಹೌದಾ? ಹಾಗಾಗಿ ದೇವರಿಗೆ ಇಷ್ಟ ಇಲ್ಲದೆ ಇರುವಂಥದ್ದನ್ನು ನಾವೇನಾದರೂ ಮಾಡಿದ್ರೆ ಅದು ದೇವರಿಗೆ ಬಹಳ ಆಸೆ. ಕೆಟ್ಟ ಕೋಪ ದೇವ್ರಿಗೆ ಏನಾದರೂ ಬರುತ್ತಾ ಅಂತಂದರೆ, ಉಗುರು ಬೆಚ್ಚಗಿದ್ರೆ ದೇವ್ರಿಗೆ ಕೆಟ್ಟ ಕೋಪ. ಲೋಕದಲ್ಲಿದ್ದಂಗೆ ಇರ್ತೀವಿ, ದೇವರಲ್ಲಿದ್ದಂಗೆ ಇರ್ತೀವಿ, ಎಲ್ಲೂ ಸರಿಯಾಗಿರಲ್ಲ. ನೋಡಿದ್ದೀವಲ್ಲ ಪ್ರೇರೆ, ನಮ್ಮ ಜೀವನದಲ್ಲಿ ತುಂಬ ಜನ ಆ ಥರ ಕಾಣಿಸ್ತಿರ್ತಾರಲ್ಲ. ಲೋಕದಲ್ಲಿದ್ದಂಗೆ ಇರ್ತಾರೆ, ದೇವರಲ್ಲಿದ್ದಂಗೆ ಇರ್ತಾರೆ. ಪಾಪ ಅವ್ರು ನೋಡಿದ್ರೆ ಚರ್ಚಲ್ಲಿ ಬಂದಿದ ತಕ್ಷಣ ಭಕ್ತರು, ಚರ್ಚ್ ಬಿಟ್ಟಿದ ತಕ್ಷಣ ಲೋಕದವರು. ಅಂದರೆ ಏನರ್ಥ? ಇವರು ಹೇಗಿದ್ದಾರೆ? ಇವರು ಬೆಚ್ಚಗಿದ್ದಾರಾ ತಣ್ಣಗಿದ್ದಾರಾ? ಗುರು ಬೆಚ್ಚಗಿದ್ದಾರೆ. నులివెచ్చని జీవితం, నులివెచ్చగుంటే దేవుడు ಕೂಡ ನಚ್ಚದ. ಆಗ ಲೋಕದಲ್ಲಿರುವಂಥವ್ರು ನಮಗೇನೆ ಪ್ರಿಯರೇ, ಯಾರಾದರೂ ಒಳಗೊಂದು ಮಾತು ಹೊರಗೊಂದು ಮಾತಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ, ಅವ್ರನ್ನ ದೂರ ಇಡ್ತೇವೆ. ಇವ್ನು ಸರಿ ಇಲ್ಲಪ್ಪ ಅಂದರೆ ಒಂದು ಮನ್ಸಲ್ಲಿ ಒಂದು ಇಟ್ಕೊಂಡಿರ್ತಾನೆ, ಹೊರಗೊಂದು ಮಾತಾಡ್ತಾನೆ, ಮನ್ಸಲ್ಲಿ ದ್ವೇಷ ಇರುತ್ತೆ, ಹೊರಗೆ ಮಾತ್ರ ಪ್ರೀತಿ ತೋರಿಸ್ತಾನೆ. ಬೇಡ ಅಂತಂದು ಸಹವಾಸ ಮಾಡೋದೇ, ನಾವೇ ದೂರ ಇಡ್ತಿರಬೇಕಾದ್ರೆ ಪ್ರಿಯರೇ, ದೇವರಿಗೆ ಇಷ್ಟನ ಇಂಥದ್ದು ಅಂತಂದ್ರೆ ದೇವರಿಗೆ ಖಂಡಿತ ಇಂಥವುಗಳು ಇಷ್ಟವೇ ಇಲ್ಲ. ನೇನು ಉಮ್ಮಿವೇ ದಲಚುನ್ನಾನು, ಉಗುಳಬೇಕಂತ ಅಂದ್ಕೊಳ್ತಿದ್ದೇನೆ. ಐ ಡೋಂಟ್ ಲೈಕ್ ಯು, ಐ ಹೇಟ್ ಯು ಅಂತ ಹೇಳ್ತಿರುವಂಥವ್ರು ಯಾರು? ದೇವರು, ಯೇಸು ಕ್ರಿಸ್ತರು. ಹಾಗಾಗಿ ಈ ದಿನ ದೇವರು ನಮ್ಮನ್ನು ನೋಡಿ ಐ ಲವ್ ಯು ಅಂತ ಹೇಳ್ತಿದ್ದಾರೆ, ಐ ಹೇಟ್ ಯು ಅಂತ ಹೇಳ್ತಿದ್ದಾರೆ. ಹೇಗಿದೆ? ಯೇಸುಸ್ವಾಮಿ ದೀಕ್ಷಾ ಸ್ನಾನ ಪಡೆದುಕೊಳ್ಳೋದಕ್ಕೆ ಬರ್ತಾರೆ ಪ್ರಿಯರೇ. ಯೇಸುಸ್ವಾಮಿ ದೀಕ್ಷಾ ಸ್ನಾನವನ್ನು ಹೊಂದಿದ ತಕ್ಷಣ, ಹೊರಗೆ ಬಂದ ತಕ್ಷಣ ಆಕಾಶವು ತೆರೆಯಲ್ಪಟ್ಟು ಪವಿತ್ರಾತ್ಮನು ಪಾರಿವಾಳದ ರೂಪದಲ್ಲಿ ಬಂದಾಗ ಒಂದು ಆಕಾಶವಾಣಿ ಆಯಿತು. ಏನಾಯಿತು? ಈತನು ನನ್ನ ಪ್ರಿಯ ಕುಮಾರನು, ಈತನನ್ನು ನೋಡಿ ನಾನು ಸಂತೋಷಿಸುತ್ತಿದ್ದೇನೆ. ಈತನು ಹೇಳ್ದಂಗೆ ನೀವು ಕೇಳಿ. ಹೌದಾ? ಹೇಳಿದಾರಾ? ಹೇಳಿದ್ದಾರೆ. ಯಾಕೆಂತಂದರೆ ಅದರ ಅರ್ಥ ಏನು? ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಐ ಲವ್ ಯು. ಒಂದೇ ಮಾತಾಡಿ ಹೇಳ್ಬೇಕಂತಂದರೆ ದೇವರೇನು ಹೇಳ್ತಿದ್ದಾರೆ? ಐ ಲವ್ ಯು. ಲವೋದಿಕೀಯ ಸಭೆಯನ್ನು ನೋಡಿ ದೇವರೇನು ಹೇಳ್ತಿದ್ದಾರೆ? ಯೇಸುಸ್ವಾಮಿ ಏನು ಹೇಳ್ತಿದ್ದಾರೆ? ಐ ಹೇಟ್ ಯು. ఇప్పుడు దేవుడు మనల్ని చూసి ఐ లవ్ యూ అంటున్నాడా లేకపోతే ఐ హేట్ యూ అంటున్నాడా? హేట్ యూ అన్నాడు అనుకోండి, ఇంక అయిపోయింది మన జీవితం. ఏమి చేసినా కూడా అది ఇంకా సరిపోదన్నమాట. సరిపోనప్పుడే దేవుడు ఆ మాట చెప్తాడు. ఇప్పుడు మన బండి ఉంది, ఎన్నిసార్లు రిపేర్ చేయించినా రిపేర్ అవుతుంది అనుకోండి. ఆ డబ్బులతో కొత్త బండి కొని ఉండొచ్చు, కొనకుండా అదే డబ్బులు బండికి పెట్టి 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 రిపేర్ చేపించి ఎంత చేపించినా, ఎంత కొత్త పాటలు వేయించినా అది మళ్ళీ రిపేర్ అవుతుంది. ఏం చేస్తుందండి? ఇంకా ఏం చేస్తాను చెప్పండి? నీకు నమస్కారము, నీ రిపేర్కి ఒక నమస్కారము, వద్దు నువ్వు బండి వద్దు ఏమొద్దు అని చెప్పి చక్కగా తీసుకెళ్ళి ఎక్కడైతే దాన్ని పెట్టాలో అక్కడ పెడతాం. దేవుడు కూడా ప్రియులారా మన జీవితాన్ని ఎంతవరకు మార్చాలనుకుంటాడో అంతవరకు మార్చగలడు. ఒక్కసారి దేవునికి అర్థమైపోయిందా ఈడు ఇంకా మారడు, ఈడింతే అనిపించింది అనుకోండి, అప్పుడు దేవుడు చెప్పే మాటే ఐ హేట్ యూ. నువ్వేమైపోయినా నాకు ఇంకా ಸಂಬಂಧ లేదు, ನೀನೇನೇ ಆದ್ರೂ ಕೂಡ ನನಗಿನ್ನ ಅದ್ರ ಜೊತೆಗೆ ಸಂಬಂಧವಿಲ್ಲ. ಹಾಗಾಗಿ ದೇವರ ಬಾಯಿಂದ ಆ ಮಾತು ಬರುವ ಸ್ಥಿತಿಗೆ ನಾವು ಬೆಳಬಾರ್ದು. ಲವೋದಿಕೀಯ ಸಭೆಯವರಿಗೆ ದೇವರು ಹೇಳ್ತಿರುವಂಥ ಮಾತಿದೆ. ಬಿದ್ದೋಗ್ಬಿಟ್ಟಿದ್ದಾರೆ, ಹಾಳಾಗ್ಬಿಟ್ಟಿದ್ದಾರೆ, ಲೋಕದಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ, ದೇವರಲ್ಲಿಲ್ಲ ಅಂಥವ್ರನ್ನ ನೋಡಿ ಕೋಪದಿಂದ ದೇವರು ಹೇಳ್ತಿರುವಂಥ ಮಾತು ಐ ಹೇಟ್ ಯು. ಅದಕ್ಕೆ ಕೆಳಗಡೆ ಹೇಳ್ತಾರೆ, ನಾನು ಯಾರನ್ನಾದರೆ ಪ್ರೀತಿ ಮಾಡುತ್ತೇನೆ ಅವರನ್ನೇ ನಾನು ಶಿಕ್ಷಿಸುತ್ತೇನೆ, ಗದರಿಸ್ತೇನೆ. ನೋಡಿ ಓದಿ ಪ್ರಿಯರೇ, ಮುಂದಿನ ವಚನ 20 ಇಲ್ಲ 19. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದುದರಿಂದ
ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಯಾರ ಕಡೆಗೆ ತಿರುಗಿಕೋ? ದೇವರ కడగే. నేనేదో నేను తిడుతున్నానని చెప్పి నువ్వు మళ్ళీ కోపం చేసుకోవద్దు. దేవుడు అదే అంటున్నాడు. నేనేదో నేను కొట్టేస్తున్నానని చెప్పి మళ్ళీ కోపపడి వెళ్ళిపోవద్దు. ಕೋಪಪಡಬೇಡ, ನಾನು ನಿನ್ನನ್ನು ಹೊಡಿತಿದ್ದೀನಿ ಅಂತ, ನಾನು ನಿನ್ನನ್ನು ಬೈತಿದ್ದೀನಿ ಅಂತ. ತುಂಬ ಜನ ಅಪ್ಪ ಅಮ್ಮ ಬೈದ್ಬಿಟ್ರೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಬೈದ್ರೇನೆ ಮಾತ್ರ ಹೊಡೆದ್ರೆ ಊರು ಬಿಟ್ಟು ಹೋಗ್ಬಿಡ್ತಾರೆ. ಹೌದಾ? ಹಾಂ, ಬೈದ್ರೇನೆ ಮನೆ ಬಿಟ್ಟು ಹೋಗುವಂಥವ್ರಿಗೆ ದೇವರು ಹೇಳ್ತಿದ್ದಾರೆ, ನಾನು ನಿನ್ನನ್ನು ಬೈತಿರುವಂಥದ್ದು ಯಾವುದಕ್ಕೋ ಗೊತ್ತಾ? ನಿನ್ನ ಮೇಲೆ ನನಗೇನಿದೆ? ಪ್ರೀತಿ ಇದೆ. ಪ್ರೀತಿ ಇರೋದ್ರಿಂದಲೇ ನಾನು ನಿನ್ನನ್ನು ಬೈತಿದ್ದೇನೆ, ಪ್ರೀತಿ ಇರೋದ್ರಿಂದಲೇ ನಾನು ನಿನ್ನನ್ನು ಶಿಕ್ಷಿಸ್ತಿದ್ದೇನೆ. ಇವತ್ತಿನ ಮಕ್ಕಳಿಗೆ ಅದು ಅರ್ಥ ಆಗಲ್ಲ ಪ್ರಿಯರೇ. ಅಪ್ಪ ಅಮ್ಮ ಬೈದ್ಬಿಟ್ರೆ ಏನೋ ಅವಮಾನ ಆಗೋಯ್ತು ಅನ್ನೋ ಥರ ಅವ್ರಿಗೆ ಫೀಲ್ ಆಗ್ಬಿಡ್ತಾರೆ. ಏನು ಅವಮಾನ ಅದರಲ್ಲಿ? ಅಪ್ಪ ಹೊಡೆದ್ರು, ಅಮ್ಮ ಹೊಡೆದ್ರು, ಅಪ್ಪ ಅಮ್ಮ ರೋಡಲ್ಲಿ ನಾಯಿ ನೋಡ್ದಂಗೆ ಹೊಡಿತಿದ್ದಾರೆ ಅಂತ ಅಂದ್ಕೊಳ್ಳಿ. ನಾಯಿ ನೋಡ್ದಂಗೆ ಹೊಡಿತಿದ್ದಾರೆ ಮಕ್ಕಳನ್ನು, ಹೆಂಗಂದ್ರೆ ಹಂಗೆ ಹೊಡಿತಿದ್ದಾರೆ. ಈಗ ಯಾರಾದರೂ ಬಂದು ದೊಡ್ಡ ಮನಸ್ಸು ಮಾಡಿಕೊಂಡು ಧೈರ್ಯ ಮಾಡಿಕೊಂಡು, ಯಾಕಪ್ಪ ನಿನ್ನ ಮಗನ ಹಂಗೆ ಹೊಡಿತಿದ್ಯಾ, ಹೊಡಿಬಾರ್ದು ಮಗನಿಗೆ, ಹಂಗೆ ಹಿಂಗೆ ಅಂತ ಹೇಳ್ದ ಅಂತ ಅಂದ್ಕೊಳ್ಳಿ. ಬುದ್ಧಿ ಇಲ್ವ ನಿನಗೆ? ಮಗನ ಹಂಗೆಲ್ಲ ಹೊಡಿತೀಯಾ? ಇಷ್ಟು ದೊಡ್ಡ ಕತ್ತೆ ಆಗಿದೆಯಾ? ಮಗ ಏನೋ ಚಿಕ್ಕ ಹುಡುಗ ಆಗ್ಬಿಟ್ಟಿದ್ದಾನೆ, ಹೆಂಗಂದ್ರೆ ಹೆಂಗೆ ಹೊಡಿತೀಯ? ಅವ್ನಿಗೆ ನೋವಾಗಲ್ವಾ, ಏಟಾಗಲ್ವಾ ಅಂತ ಹಿಂಗೆಲ್ಲ ಬೈತಿದ್ದಾನೆ ಅಂತ ಅಂದ್ಕೊಳ್ಳಿ ಅಪ್ಪನ. ಇವಾಗ ಮಗ ಹಂಗೆ ಆಗಬೇಕು, ಹೆಂಗಂದ್ರೆ ಹೆಂಗೆ ಹೊಡಿತಾನಲ್ಲ ನನಗೆ, ಬೈಲಿ, ಇನ್ನು ಸ್ವಲ್ಪ ಬೈಲಿ ಅಂತ ಅಂದ್ಕೊಳ್ಳುವಂಥವ್ರು ಕೆಲವರು ಇದ್ದಾರೆ. ಇನ್ನು ಕೆಲವರು ಮಕ್ಕಳಿದ್ದಾರೆ, ಯಾರಾದರೂ ಬಂದು ತಡೆದಿರ್ತಾರಲ್ಲ ಅವನ ಮೇಲೆ ಜಗಳಕ್ಕೆ ಹೋಯ್ತಾನೆ. ಏನಂತ? ನಮ್ಮಪ್ಪ ಹೊಡಿತಾರೆ, ಏನಾದರೂ ಮಾಡ್ತಾರೆ, ನೀನು ಯಾರು ಬಂದು ಕೇಳೋಕ್ಕೆ? ಹೌದಾ? ಇದೇನಿದು ಪ್ರೀತಿ? ಮೊದಲಿದ್ದವನಿಗೆ ಏನಾಗ್ಬಿಟ್ಟಿದೆ? ಭಾರ ಆಗ್ಬಿಟ್ಟಿದೆ. ಅಪ್ಪ ಅಂದರೆ ಏನಾಗ್ಬಿಟ್ಟಿದ್ದಾನೆ? ಭಾರ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಅಪ್ಪನಿಗೆ ಯಾವನಾದರೂ ಬಂದು ಬೈತಿದ್ದೆ ಖುಷಿ ಖುಷಿ ಚಪ್ಪಾಳೆ, ಬೈ, ಇನ್ನು ಸ್ವಲ್ಪ ಬೈ 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 ಬೈ, ನಾನು ಏನೇನು ಅನ್ಕೊಳ್ತಿದ್ದೆ ಎಲ್ಲ ಬೈ, ಸೇರಿಸ್ ಬೈ ಬೈ, ಇದಲ್ಲ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನಾನು ಬೈತಿರುವಂಥದ್ದು ಯಾಕೋ ಗೊತ್ತಾ? ನಿನ್ನ ಮೇಲೆ ನನಗೆ ಪ್ರೀತಿ ಇದೆ. ನಾನು ಶಿಕ್ಷಿಸುತ್ತಿರುವಂಥದ್ದು ಯಾಕೋ ಗೊತ್ತಾ? ನಿನ್ನ ಮೇಲೆ ನನಗೆ ಪ್ರೀತಿ ಇದೆ. ನನ್ನ ಮಾತನ್ನು ನೀನು ಕೇಳು, ನನ್ನ ಮಾತನ್ನು ನಿನಗೆ ಕೇಳು ಅಂತ 20ನೇ ವಚನಕ್ಕೆ ಬರೋಷ್ಟರಲ್ಲಿ ಏನು ಹೇಳ್ತಿದ್ದಾರೆ ನೋಡಿ. ನಾನು ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಈ ವಾಕ್ಯಗಳು ಪ್ರತಿ ವಾರ ಕೇಳುವಂಥ ಮಾತುಗಳೇನೋ ಇದ್ದಾವೆ ನೋಡಿ ಪ್ರಿಯರೇ, ಇವೆಲ್ಲ ದೇವರು ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾರೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡು. ಸಿಂಹಾಸನದ ಮೇಲೆ ಕೂತಿದ್ದೇನೆ ನಾನು. ನನಗೆ ದೇವರು ಕೊಟ್ಟಂಥ ಸಿಂಹಾಸನವೆಲ್ಲೋ ಗೊತ್ತಾ? ಲಾಸ್ಟ್ ಚೇರ್ ಕೊಟ್ಟಿಲ್ಲ ದೇವರು ನನಗೆ. ಎಲ್ಲಿ ಕೊಟ್ಟಿದ್ದಾರೆ? ಆತನ ಬಲಪಾರ್ಶ್ವದಲ್ಲಿ ನನ್ನನ್ನು ಸಿಂಹಾಸನಸೀನನಾಗಿ ಮಾಡಿದ್ದಾರೆ. ಬಲಪಾರ್ಶ್ವದಲ್ಲಿ ದೇವರನ್ನು ನನ್ನನ್ನು ಕುಂಡ್ರಿಸಿದ್ದಾರೆ. ಯಾವನಾದರೆ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆಯಿತನು, ఎవడైతే నా స్వరము విని తలుపులు తెరుచునో, తలుపు తీసిన ఎడల నేను అతని యొద్దకు వచ్చి అతనితో నేనును నాతో కూడా అతనును భోజనము చేయుదుము. నేను జయించిన ప్రకారం, నేను జయించిన ఆ తండ్రితో కూడా ఆయన సింహాసనమందు కూర్చుండి ఉన్న ప్రకారము జయించు వానిని నాతో కూడా సింహాసనమందు కూర్చుండనిచ్చెదను. వింటావా నా మాట? తల 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 తగ్గిస్తావా నా గదిరింపుకి, నా ಶಿಕ್ಷೆಗೂ? ಲವೋದಿಕೀಯ ಸಭೆಯವರು ತಪ್ಪು ಮಾಡ್ತಿದ್ದಾರೆ. ದೇವರು ಬಂದು ತಪ್ಪನ್ನು ಸರಿ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಮಕ್ಕಳೇ, ನೀವು ತಪ್ಪು ಮಾಡ್ತಿದ್ದೀರಾ ಅನ್ನುವಂಥ ಕೋಪ ನನಗೊಂದು ಕಡೆ ಇದೆ. ಆದರೂ ನಿನ್ನ ಮೇಲೆ ನನಗೆ ಪ್ರೀತಿ ಇದೆ. ನನ್ನ ಸ್ವರವನ್ನು ಕೇಳು, ಈ ನನ್ನ ಪ್ರೀತಿಯ ಮಾತುಗಳನ್ನು ಕೇಳು. ಈ ನನ್ನ ಪ್ರೀತಿಯ ಮಾತುಗಳನ್ನು ಕೇಳಿ ದ್ವಾರಗಳನ್ನು ತೆರೆಯೇ.
ಬಾಗಿಲನ್ನು ತೆರೆ, ನಾನು ನಿನ್ನೊಳಗೆ ಬರುತ್ತೇನೆ. ನಾನು ನಿನ್ನೊಳಗೆ ಬಂದ, ನಾನು ಜಯಶಾಲಿ ಆಗಿರೋದರಿಂದ, ನಾನು ಸಿಂಹಾಸನದ ಮೇಲೆ ಕುಳಿತಿರುವುದರಿಂದ ನಿನ್ನನ್ನು ಕೂಡ ಜಯ ಹೊಂದಿದವನಾಗಿ ನಿನ್ನನ್ನು ಕೂಡ ಸಿಂಹಾಸನದಲ್ಲಿ ಕೊಂಡ್ರಿಸುವಂತೆ ನಾನು. ಅದು ಎಷ್ಟು ಗೌರವವಲ್ಲ ಪ್ರಿಯರೇ, ಎಷ್ಟು ಘನತೆ ಅಲ್ಲ ಪ್ರಿಯರೇ, ದೇವರು ನಮಗೆ ಕೊಡುವಂಥ ಮಹಾ ಬಾಧ್ಯತೆ, ಭಾಗ್ಯವದು. ನೀವು దౌర్భాగ్యుడవు, ఎందుకు దౌర్భాగ్యుడవు అంటే నువ్వు పరలోకానికి వెళ్ళే అవకాశాన్ని కోల్పోతున్నావు. పరలోకానికి వెళ్ళడం భాగ్యం కదా, భాగ్యమే కదా? అవును, దేవుడి దగ్గర ఉండడం భాగ్యమే కదా, భాగ్యమే. మరి ఆ భాగ్యమును నువ్వు కోల్పోతున్నావు అంటే నువ్వు ఎలా అంటావు? దౌర్భాగ్యుడు. ದೌರ್ಭಾಗ್ಯರಾಗಿ ನಾವಿರಬಾರದು ಪ್ರಿಯರೇ, ದೌರ್ಭಾಗ್ಯರಾಗಿ ನಾವಿರಬಾರದು. 1000 ಜನ ಕೂತಿದ್ದಾರೆ, 1000 ಜನ ಮೀಟಿಂಗ್ ಬಂದಿದ್ದಾರೆ. ಇವಾಗ ಮೀಟಿಂಗ್ ಬಂದರೆ ಎಲ್ಲ 1000 ಜನನ ಒಂದು ಸ್ಪೆಷಲ್ ಪ್ಲೇಸ್ ಇರುತ್ತೆ, ಒಂದು ಸ್ವಲ್ಪ ಹೈಟಲ್ಲಿ, ಅದನ್ನು ಸ್ಟೇಜ್ ಅಂತಾರೆ, ಹೌದಾ? ಈ 1000 ಜನನ ಸ್ಟೇಜ್ ಮೇಲೆ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾರಾ? 1000 ಜನ ಇದ್ದರೆ ಅದರಲ್ಲಿ ಒಂದು 1% ಅಲ್ಲಿ ಸ್ಟೇಜ್ ಮೇಲೆ ಕೂತಿರ್ತಾರೆ, ಒಂದು 10 ಜನ ಕೂತಿರ್ತಾರೆ ಅಷ್ಟೇ, ಹೌದಾ? 10 ಜನ. ಯಾಕೆ 10 ಜನ ಮಾತ್ರ ಕೂತಿದ್ದಾರೆ ಅಲ್ಲಿ? ಯಾಕೆ 10 ಜನ ಮಾತ್ರ? 1000 ಜನ ಯಾಕೆ ಕೂತ್ಕೋಬಾರ್ದ ಅಲ್ಲಿ? 1000 ಜನ ಕೂತ್ಕೋಬಾರ್ದ? 10 ಜನನೇ ಕೂತ್ಕೋಬೇಕಾ? 5 ಜನನೇ ಕೂತ್ಕೋಬೇಕಾ? 15 ಜನನೇ ಕೂತ್ಕೋಬೇಕಾ? ಯಾಕೆ ಲಿಮಿಟೆಡ್ ಆಗಿದ್ದಾರೆ? ಅನ್ಲಿಮಿಟೆಡ್ ಆಗಿ ಯಾಕಿಲ್ಲ ಅಂತಂದರೆ, ಆ ಸ್ಥಾನ, ಆ ಸ್ಥಳ ಎಲ್ಲರಿಗೂ ತಕ್ಕದ್ದಲ್ಲ, ಎಲ್ಲರೂ ಸೇರುವಂಥ ಸ್ಥಳವಲ್ಲ. ದೇವರಾಗಿರುವಂಥ ಯೇಸು ಕ್ರಿಸ್ತರವರು ಕುಳಿತಿರುವಂಥ ಸಿಂಹಾಸನವಿದೆ ನೋಡಿ, ನಾವು ಯಾರು ಹೋಗಲಿಕ್ಕಾಗುವಂಥದ್ದಲ್ಲ ಅದು. ಆದರೂ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಐ ಆಮ್ ದೇರ್ ಫಾರ್ ಯು, ನಾನಿರ್ತೇನೆ ನಿನಗೋಸ್ಕರ. నువ్వు నా మాట విన్నట్లయితే, నువ్వు నేను చెప్పినట్టు విన్నట్లయితే. ದೇವ್ರ ಮಾತು ಕೇಳ್ತೇವ? ನಾವು ಕೇಳ್ತೇವೆ? ದೇವ್ರ ಮಾತು ಕೇಳ್ತೇವಾ? చెవులు గలవాడు వింటున్నాను కదండి అన్నారు అనుకోండి, వింటున్నాను కదండి అంటే ఇది కాదు. వినడం అంటే ఇది కాదు. వినడం అంటే ఏంటి? వినడం అంటే ఏంటండి? విన్నదాని ప్రకారం జరిగించటమే వినడం. విన్నాను, మారలేదు, ఏం లాభం? ఇంకా వినడం వల్ల ఇంకేం లాభము? ఎందుకు వినాలి? మారడం కోసం ವಿನಾಲಿ, మన ಬ್ರತುಕುలను ಸರಿದಿದ್ದುಕೋವడం కోసం ವಿನಾಲಿ. ಎಷ್ಟೇ ವಾಕ್ಯ ಕೇಳಿದ್ರು ಮನಸ್ಸು ಬದಲಾಗದೆ, ಬದುಕು ಬದಲಾಗದೆ ಇದ್ದರೆ ಕೂಡ ಪ್ರಿಯರೇ, ಕೇಳಿದ ವಾಕ್ಯ ವ್ಯರ್ಥ, ವೇಸ್ಟ್. ವಾಕ್ಯ ವೇಸ್ಟ್ ಅಲ್ಲ, ಕೇಳಿದಂಥ ನಾವು ವೇಸ್ಟ್. ಹಾಗಾಗಿ దేవుడు మనల్ని ప్రేమిస్తున్నాడా అంటే చాలా ప్రేమిస్తున్నాడు. ఆ ప్రేమకు నిదర్శనమే ఇంకా మీరు నేను ಊಪಿರ್ತಾ ఉండడం. ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾರೆ. ಆ ಪ್ರೀತಿಗೆ ನಿದರ್ಶನವೇ ನಾವು ಇನ್ನೂ ಉಳಿದಿರುವುದು. మరి ఇన్ని తప్పులు చేస్తున్నా కూడా ఎందుకు దేవుడు ఇంకా బతికిచ్చాడు అంటే, నువ్వు మారుతావని, నువ్వు మారాలని, నిన్ను మార్చుకోవాలని, నిన్ను సరి చేసుకోవాలి. ఆ ప్రేమ ఎప్పుడైతే నీకు అర్థమవుతుందో, ఆ దేవుని ప్రేమ ఎప్పుడైతే నీ హృదయానికి తాకుతుందో, అప్పుడు నీ జీవితం మారిపోద్ది, నీ బ్రతుకు మారిపోద్ది, నీ పరిస్థితులు ప్రతిదీ మార్చగల శక్తివంతుడు దేవుడు. కాబట్టి ఇది కేవలం లవోదికీయ సంఘమునకు మాత్రం రాయబడినటువంటి మాటలు కాదు, కానీ మనందరి వ్యక్తిగత జీవితాలకు, లేకపోతే మన సంఘమునకు కూడా దేవుడు రాస్తున్నటువంటి పత్రిక. ఏమంటే, నువ్వు వెచ్చగానైనను చల్లగానైనను ఉండు. నువ్వు ఉన్నావా? ಇದೆಯಾ ಲೋಕದಲ್ಲಿದ್ದುಬಿಡು, ಇಲ್ವಾ ದೇವರಲ್ಲಿದ್ದುಬಿಡು. ಸಂಪೂರ್ಣವಾಗಿ ಅರ್ಧಂಬರ್ಧಲ್ಲ, 50-50 ಅಲ್ಲ, 50-50 అಲ್ಲ ನನಗೆ ಬೇಡ. సంపూర్ణంగా ఉంటే లోకంలో ఉండు, లేదా దేవునిలో ఉండు. లోకంలోనూ ఉండక, దేవునిలోనూ ఉండక, నులివెచ్చని బ్రతుకు కలిగి వాడినే ఒకవేళ నువ్వు ఉంటే నాకు నచ్చదు. నేను దేన్నైనా సహిస్తా. నువ్వు తెలియక పాపం చేయి, నేను క్షమించేస్తాను. నువ్వు తప్పు చేయి, నేను క్షమించేస్తా. నువ్వు తప్పు చేసి మరలారా, నీ పాపాలు కడిగేస్తా నేను. కానీ తెలిసి తప్పు చేసావనుకో, ఇది తప్పని తెలిసి కూడా తప్పు చేసావనుకో, ఆ తప్పుకు నా దగ్గర క్షమాపణ లేదు. నువ్వు తెలియక తప్పు చేయి, 100 సార్లు పడు, 100 సార్లు నేను నిన్ను క్షమిస్తాను, 100 సార్లు నా యేసుక్రీస్తు వారి రక్తాన్ని నీకు ఇస్తా. కానీ తెలిసి నువ్వు చేసిన ఒక్క తప్పును నేను క్షమించలేను. అది దేవుడు చెప్పే మాట.
ನೋಡಿ, ತಿಳಿಯದೆ ಏನಾದರೂ ತಪ್ಪುಗಳನ್ನು ನಾವು ಮಾಡ್ತಿದ್ದೇವೆ. ತಿಳಿಯದೆ ಮಾಡುವಂಥ ತಪ್ಪುಗಳನ್ನು ದೇವರು ಆರಾಮಾಗಿ ಕ್ಷಮಿಸ್ಬಿಡ್ತಾರೆ. ತಿಳಿದು ಮಾಡುವ ತಪ್ಪುಗಳಿದ್ದಾವೆ ನೋಡಿ, పొరపాటున కూడా దేవుడు క్షమించు. పొరపాటున కూడా నేను నిన్ను నా నోటి నుండి ఉమ్మివేయదలుచుచున్నాను. ఏం చేయమంటావు? ఉమ్మేనా ఉంచనా? డిసిషన్ ఈజ్ యువర్స్. కానీ ఇంకా నీ మీద నాకు ప్రేమ ఉంది. నువ్వు ఇంత చేసినా కూడా నాకు నీ మీద ఇంకా ಪ್ರೇಮ ఉంది. కాబట్టే ಈ ಮಾತನ್ನು నేను చెప్తున్నాను. ಎಪ್ಪಡೈತೆ ಈ ಪತ್ರಿಕೆ ನೀ దగ్గరకు ವಸ್ತುಂದೋ, ಯಾವಾಗಾದರೆ ಈ ಮಾತುಗಳು ನಿನ್ನ ಬಳಿಗೆ ಬರ್ತಾವಲ್ವಾ, ಆ ಮಾತುಗಳು ಕೇಳಿದ ಕೂಡಲೇ ನಿನ್ನ ಹೃದಯವನ್ನು ಬದಲಾಯಿಸಿಕೊ, ನಿನ್ನ ಮನಸ್ಸನ್ನು ಬದಲಾಯಿಸಿಕೊ, ದೇವರಿಗೆ ಮೆಚ್ಚುಗೆಯಾಗಿ ಬದುಕು. ಆಗ ನಿನಗೆ ನಾನು ಕೊಡುವಂಥ ಸ್ಥಿತಿ ಏನೋ ಗೊತ್ತಾ? ನೀನೊಂದು ವೇಳೆ ನನ್ನ ಆಲೋಚನೆ, ನನ್ನ ಇಚ್ಛೆ, ನನ್ನ 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 ಒಂದು ತಿದ್ದುಪಾಟಿಗೆ ನೀನು ತಿದ್ದುಕೊಳ್ಳುವುದಾದರೆ ನಾನು ನಿನಗೆ ಕೊಡುವಂಥ ಪರಿಸ್ಥಿತಿ ಏನೋ ಗೊತ್ತಾ? ಸಿಂಹಾಸನ. ಭೂಮಿಯ ಮೇಲೆ ಆಕಾಶದ ಕೆಳಗಿರುವಂಥ ಸರ್ವಾಧಿಕಾರ ನನಗೆ ಕೊಡಲ್ಪಟ್ಟಿದ್ದರೆ ಆ ಸರ್ವಾಧಿಕಾರದಲ್ಲಿ ನೀನು ಕೂಡ ಪಾಲು ಹೊಂದುತ್ತೀಯ ಅಂಥ ಸ್ಥಿತಿಯನ್ನು ದೇವರು ನಮಗೆ ಕೊಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಆದರೆ ದೇವರಿಗೋಸ್ಕರ ನಾವು బదలాగಬೇಕು ప్రేయర్. ಇನ್ನೆಷ್ಟು కాల బదలాగదే ఈ బతుకు. ఇంకెంతకాలం అండి బాబు, లోకంలో చాలు, ఇంకా బ్రతికింది చాలు, ఇంకా బ్రతకడం అయితే క్రీస్తు కోసమే, చావైతే నాకు లాభం. ఎందుకు పౌలు గారు ఆ మాట అన్నారంటే, ఇంకా నేను బ్రతికేసాను, లోకంలో ఏదైతే చేయకూడదో, ఏదైతే చూడాలో ప్రతిదీ చూస్తాను, ఇంకా చూడడానికి ఏమీ లేదు, ఇంకా చూడాల్సింది దేవుణ్ణి మాత్రమే. కాబట్టి దేవుణ్ణి చూసి బ్రతికినటువంటి పౌలు గారు చేసిన సేవ ఉంది చూసారా, చాలా గొప్పది, చాలా చాలా గొప్పది. 3 ప్రయాణాలు చేశాడు. 3 ప్రయాణాలు. ఇక్కడ నుంచి 2 కిలోమీటర్లు నడవాలంటే మనకు ఆయాసం వస్తుంది. ఆయన చేసిన ప్రయాణాలు, ఖండాలు దాటాడు, దేశాలు దాటాడు. ఎందుకు? లోకం కోసం కాదు, దేవుని కోసం, దేవుని ಮಾತನ್ನು ಪ್ರಕಟಿಸడం కోసం. ನೀವು నేను ఎలా ఉన్నాం ఈరోజు? ನಾವು ನೀವು ಹೇಗಿದ್ದೇವೆ? ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ದೇವರು ನಮ್ಮನ್ನು ಸರಿ ಮಾಡೋದಕ್ಕೆ ಇಷ್ಟಪಡ್ತಿದ್ದಾರೆ ಪ್ರೇರೆ. ದೇವರು ಯಾರನ್ನೂ ಕೂಡ ಅಷ್ಟು ಈಸಿಯಾಗಿ ದೂರ ಮಾಡ್ಕೊಳ್ಳೋದಕ್ಕೆ ದೇವರಿಗೆ ಇಷ್ಟ ಇಲ್ಲ. ಸರಿ ಮಾಡಿ ಅವಕಾಶಗಳನ್ನು ಕೊಡ್ತಾರೆ. ಸರಿ ಆಗದೆ ಇದ್ದಾಗ ದೇವರು ಹೇಳ್ತಾರೆ, నేను నిన్ను నా నోటిలో నుంచి ఉమ్మివేయదలుచుచున్నాను. ಹಾಗಾಗಿ ನಮ್ಮ ಬದುಕುಗಳನ್ನು ಸರಿ ಮಾಡಿಕೊಳ್ಳೋಣ, ತಿದ್ದುಕೊಳ್ಳೋಣ. ಲವೋದಿಕೀಯ ಸಭೆ ನಂತರ ಏನಾಯಿತು ಬರೆಯಲ್ಪಟ್ಟಿಲ್ಲ. ನಂತರ ಏನಾಯಿತು? ಇಷ್ಟು ಮಾತುಗಳನ್ನು ಹೇಳಿದಾಗ್ಯೂ ಕೂಡ ನಂತರ ಲವೋದಿಕೀಯ ಸಭೆ ಏನಾಗಿದೆ ನಮಗೆ ಚರಿತ್ರೆ ಗೊತ್ತಿಲ್ಲ. ಬಟ್ ಇವಾಗಂತೂ ಲವೋದಿಕಿ ಅನ್ನುವಂಥ ಒಂದು ಆ ಸ್ಥಿತಿಗತಿಗಳೇ ಇಲ್ಲ. ಎಫೆಸ್ ಸಭೆ ಇದೆ ನೋಡಿ, 2ನೇ ಅಧ್ಯಾಯ 1ನೇ ವಚನ. 2ನೇ ಅಧ್ಯಾಯ 1ನೇ ವಚನದಲ್ಲಿ ಮೊದಲನೇ ಪತ್ರಿಕೆ ಬರೆಯುವಂಥದ್ದೇ ಎಫೆಸ್ ಸಭೆಗೆ. ಮೊದಲನೇ ಪತ್ರಿಕೆ ಬರೆಯುವಂಥದ್ದೇ ಎಫೆಸ್ ಸಭೆಗೆ. ఆ ఎఫెస్ సభೆಯವರೆಗೂ కూడా ఒళ్ళెవరే, ಕೆಟ್ಟವರಲ್ಲ. అయినను నీ మీద నేరం ఒకటి మోపవలసి ఉన్నది. ఆದರೂ నిన్న ಮೇಲೆ ಒಂದು ಕಂಪ್ಲೇಂಟ್ ಇದೆ. ಏನೋ ಗೊತ್ತಾ? నీకు మొదటున్న ప్రేమని నువ్వు విడిచిపెట్టావు. ನಿನಗೆ ಮೊದಲಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದೀಯಾ. ಹಾಗಾಗಿ ನೀನು ನಿನ್ನ ಪ್ರೀತಿಯನ್ನು ಬಿಟ್ಟದರಿಂದ ನಾನು ನಿನಗೊಂದು ಕಂಡೀಷನ್ ಹೇಳ್ತಿದ್ದೇನೆ. నీ దీపస్తంభమును నీ స్థలములో నుంచి తీసివేತು. ದೀಪಸ್ತಂಭವನ್ನು ತೀಸಿವೇತು. ಇವಾಗ ನೋಡಿ ಪ್ರೇರೆ, ಎಫೆಸಸ್ ಎನ್ನುವಂಥ ಪಟ್ಟಣ ಚರಿತ್ರೆಯಲ್ಲಿ ಅಥವಾ ಈ ಪ್ರಪಂಚ ಪಟದಲ್ಲಿ ನಿಮಗೆ ಕಾಣಿಸಲ್ಲ. ಪ್ರಪಂಚ ಪಟದಲ್ಲಿ ಎಫೆಸ್ ಎನ್ನುವಂಥ ಪಟ್ಟಣ ನಿಮಗೆ ಕಾಣಿಸಲ್ಲ, ಇಲ್ಲ. ಯಾಕೆ ಗೊತ್ತಾ? ದೇವರು ಹೇಳಿಬಿಟ್ಟಿದ್ದಾರೆ, ನೀ ದೀಪಸ್ತಂಭವನ್ನು ತೆಗೆದುಬಿಟ್ರೆ ದೇವರು ಕಾಣಿಸಿಲ್ಲ. ಎಫೆಸ್ ಪಟ್ಟಣ ಇಲ್ಲ. ಬೈಬಲಲ್ಲಿ ಮಾತ್ರ ನಮಗೆ ಕೇಳಿಸುತ್ತೆ ಎಫೆಸ್ ಇಲ್ಲ. ಕಾರಣವೇನೋ ಗೊತ್ತಾ? ಸರಿ ಆಗಲಿಲ್ಲ ಅವರು. ದೇವರು ಕೂಡ ನಮ್ಮನ್ನು ಕೂಡ ಸರಿ ಮಾಡೋದಕ್ಕೆ ಈ ಮಾತುಗಳನ್ನು ಸರಿ ಆಗಲಿಲ್ವಾ ಎತ್ತು ಬಿಡ್ತಾರೆ, ತೆಗೆದು ಬಿಡ್ತಾರೆ. ಚರಿತ್ರೆಯಲ್ಲಿ ಕಾಣಿಸಲ್ಲ, ನಾವು ಹುಡುಕಿದ್ರೂ ಕೂಡ ಮತ್ತೆ ನಾವು ಸಿಗಲ್ಲ. ಅಂಥ ಪರಿಸ್ಥಿತಿಗಳಿಗೆ ನಾವು ಹೋಗದೆ ಬೀಳದೆ ದೇವರಿಗೋಸ್ಕರ ಜೀವಿಸೋಣ. ಇನ್ನೂ ಹೆಚ್ಚಾಗಿ దేవర మాటಗಳಿಗೆ విధేయరాగి ನಾವು బతుకోಣ. మనం మారదాం, మన బ్రతుకుల్ని మార్చుకుందాం. వెచ్చగానైనాను చల్లగానైనాను లేక నులివెచ్చగా ఒకవేళ ఉండడం అయితే అది దేవునికి పరమ అసహ్యమైనటువంటి. కాబట్టి దేవుని కోసం బ్రతుకుదాం, దేవుని మాటలకు విధేయులుగా బ్రతుకుదాం. దేవుని ఈ ప్రపంచంలో గొప్పగా మన చేతన ఎంత అయితే అంత మనం చూపించడానికి, ಪ್ರಕಟಿಸడానికి ಪ್ರಯಾಸಪಡೋಣ. ತಲೆಗಳನ್ನು ಬಾಗಿಸುವುದಾದರೆ ಪ್ರಾರ್ಥನೆ ಮಾಡಿಕೊಳ್ಳಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಸ್ವಾಮಿ,
ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮಾತುಗಳನ್ನು ಕೇಳಲು ಕರ್ತನೆ ನಮಗೆ ಕೃಪೆ ಮಾಡಿಕೊಟ್ಟಿದ್ದೀರಿ. ನಿಮಗೆ ವಂದನೆಗಳು. ಲವೋದಿಕೀಯ ಸಭೆ, ಆ ಸಭೆಯಲ್ಲಿ ಕರ್ತನೆ, ಆ ಸಭೆಯ ಮೂಲಕ ನಮಗೆ ನೀವು ಕಳಿಸಿಕೊಟ್ಟಂತ ಅನೇಕ ವಿಷಯಗಳಿಗಾಗಿ ನಮಗೆ ವಂದನೆಗಳು. ನಮ್ಮನ್ನು ನಾವು ಸರಿ ಮಾಡಿಕೊಳ್ಳುವಂತೆ ನಮಗೆ ಸಹಾಯ, ನಮ್ಮ ಬದುಕುಗಳನ್ನು ತಿದ್ದುಕೊಳ್ಳುವಂತೆ ನಮಗೆ ಕೃಪೆ ತೋರಿಸಿ. ನಿಮ್ಮ ಆಲೋಚನೆ, ನಿಮ್ಮ ಪ್ರಣಾಳಿಕೆ, ನಿಮ್ಮ ಉದ್ದೇಶಗಳಿಗೆ ತಕ್ಕಂತೆ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳುವಂತೆ ಕೃಪೆ ಮಾಡಿ ನಡೆಸುತ್ತೇವೆ ಎಂಬುದಾಗಿ ನಾವು ನಂಬುತ್ತೇವೆ. ಕೇಳಲ್ಪಟ್ಟಿರುವಂಥ ಮಾತುಗಳು ಹೃದಯದಲ್ಲಿಟ್ಟುಕೊಂಡು ಆ ಮಾತುಗಳನ್ನು ಬಿಟ್ಟು ಬಿಡದ ಮಾತುಗಳ ಪ್ರಕಾರವಾಗಿ ಜೀವಿಸುವಂತೆ, ಬದುಕುವಂತೆ ಸಹಾಯ ಮಾಡಿ. ಇದುವರೆಗೂ ನಡೆಸಿದಂಥ ದೇವರೇ ನಿಮಗೆ ವಂದನೆ. ಮುಂದೆಯೂ ಕರ್ತನೆ, ನಿಮ್ಮ ಚಿತ್ತ, ನಿಮ್ಮ ಆಲೋಚನೆಗೆ ತಕ್ಕ ಹಾಗೆ ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳಿ. ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್.